ಕಳೆದ ಬಾರಿ 8ನೇ ಅಧ್ಯಾಯದಲ್ಲಿ ಕೆಲವಿನ ಶ್ಲೋಕಗಳನ್ನು ಸ್ಪರ್ಶ ಮಾಡಿದ್ವಿ. ಒಂದು ಸಲ ಅದರ ಸಾರಾಂಶವನ್ನು ನೋಡಿದರೆ, ಅಂತ್ಯಕಾಲದ ಚಿಂತನೆ ಬಗ್ಗೆ ಕೃಷ್ಣ ಹೇಳಿದ. ಮನುಷ್ಯನ ಸಾಯುವ ಕ್ಷಣದಲ್ಲಿ ಏನು ನೆನೀತಾನೋ ಅದರ ಮೇಲೆ ಮುಂದಿನ ಜನ್ಮ ಅಥವಾ ಗತಿ ನಿರ್ಧಾರಿತವಾಗುತ್ತೆ. ದೇವರ ಚಿಂತನೆ ಮಾಡಿದರೆ ಮೋಕ್ಷ, ಬೇರೆ ಭಾವನೆ ಬಂದರೆ ಅದೇ ರೂಪದಲ್ಲಿ ಹುಟ್ಟು. ಇದಕ್ಕೆ ಉದಾಹರಣವಾಗಿ ಭರತ ಚಕ್ರವರ್ತಿ ಕಥೆ ನೋಡಿದ್ವಿ, ಹಿರಣ್ಯ ಜಯವಿಜಯರ ಕಥೆ ನೋಡಿದ್ವಿ. ಹೀಗೆ ಅಂತ್ಯಕಾಲದ ಮೇಲೆ ನಮ್ಮ ಮುಂದಿನ ಗತಿ ಆಧಾರಪಟ್ಟಿದೆ ಅಂತ ವಿಷಯವನ್ನು ಒತ್ತಿ ಹೇಳಿದ ಕೃಷ್ಣ. ಮತ್ತು ನಿತ್ಯಾಭ್ಯಾಸದ ಅಗತ್ಯವನ್ನು ಹೇಳ್ತಾನೆ. ಕೊನೆಯ ಕ್ಷಣದಲ್ಲಿ ದೇವರ ನೆನಪು ಬರಬೇಕಾದ್ರೆ ಜೀವನ ಪೂರ್ತಿ ಭಗವಂತನ ಧ್ಯಾನ, ಭಕ್ತಿ, ಶುದ್ಧವಾದಂಥ ಭಾವ, ಈ ಥರ ಕೃತ್ಯಗಳನ್ನು ದೇವರಿಗೆ ಅರ್ಪಿಸುವಂಥ ಅಭ್ಯಾಸ ಅವಶ್ಯಕತೆ ಮಾಡಬೇಕು. ಮತ್ತು ಧ್ಯಾನದ ವಿಷಯಕ್ಕೆ ಬಂದಾಗ ಭಗವಂತ ಕವಿ, ಅಂದರೆ ಸರ್ವಜ್ಞ, ಎಲ್ಲದಕ್ಕಿಂತ ಮೊದಲಿದ್ದವನು, ನೇಮಿಸುವಂಥವನು, ಪೋಷಿಸುವನು. ಆತನೇ ಅಣುವಿಗಿಂತ ಚಿಕ್ಕದಾಗಿ, ಬ್ರಹ್ಮಾಂಡಕ್ಕಿಂತ ದೊಡ್ಡವನಾಗಿ, ಅಚಿಂತ್ಯ ಅಂತಂದು ಹೇಳಿದ. ಆತನ ರೂಪ ತ್ರಿಗುಣಾತೀತ, ಉದಯಿಸುವಂಥ ಸೂರ್ಯದಂಥ ದಿವ್ಯಮಯವಾದಂಥ ತೇಜಸ್ಸು ಭಗವಂತನಲ್ಲಿದೆ. ಮತ್ತು ಯೋಗ ಮಾರ್ಗವನ್ನು ಹೇಳ್ತಾ, ಸಾಮಾನ್ಯವಾದಂಥ ಸಾಧನೆ ಮಾಡೋರು ಇದ್ದಾರೆ, ಹಠಯೋಗ ಮಾಡೋರು ಇದ್ದಾರೆ. ಹಠಯೋಗದ ಮೂಲಕ ಪ್ರಾಣವನ್ನು ಭ್ರೂಮಧ್ಯದ ಸಹಸ್ರಾರ ಕೊಂಡೊಯ್ಯುವಂಥ ಸಾಧನೆ ಕೂಡ ತುಂಬ ಕಠಿಣ ಅಂತ ಹೇಳ್ತಾರೆ. ಇದರಲ್ಲಿ ಪ್ರಾಣಾಯಾಮ, ಪ್ರತ್ಯಾಹಾರ, ಏಕಾಗ್ರತೆ, ಶಕ್ತಿ ಕೇಂದ್ರಗಳ ಜಾಗೃತಿ ಇದರ ಅವಶ್ಯಕತೆ ಅಂತ ತಿಳಿಸಿದ. ಇದು ಅಪಾಯಕಾರಿಯೂ ಆಗ್ಬೋದು. ಆದ್ದರಿಂದ ಭಕ್ತಿಭಾವನ ಸರಳ ಮಾರ್ಗ ತುಂಬ ಶ್ರೇಷ್ಠ ಅಂತ ಕೃಷ್ಣ ಒತ್ತಿ ಹೇಳ್ತಾನೆ. ಸರಳವಾದಂಥ ಭಕ್ತಿ ಮಾರ್ಗದಲ್ಲಿ ಅನನ್ಯವಾದಂಥ ಚಿತ್ತದಿಂದ ನಿತ್ಯ ಭಗವಂತನನ್ನು ನೆನೆಯುವನು, ಅಂಥವನಿಗೆ ನಾನು ಸುಲಭವಾಗಿ ದೊರೆಯುತ್ತೇನೆ ಅಂತ ಕೃಷ್ಣ 14ನೇ ಶ್ಲೋಕದಲ್ಲಿ ಹೇಳಿದ. ಭಕ್ತಿಯಿಂದ ದೇವರನ್ನು ಸೇರಿದವನು ಮತ್ತೆ ಎಂದೂ ಕೂಡ ಈ ಸಂಸಾರದಲ್ಲಿ ಹುಟ್ಟುವುದಿಲ್ಲ. ಸಂಸಾರ ಅಂತಂದರೆ ನಾವು ಭಾವನೆಗಳು, ಬದ್ಧತೆ, ಕಂಪಲ್ಷನ್ಸ್, ಪ್ರಾರಬ್ಧ ಅಂತ ಅನ್ಬೋದು. ಆಮೇಲೆ ಆಯುಷ್ ಪ್ರಮಾಣ ಬಗ್ಗೆ ಬಂದಾಗ ಒಂದು ಸಣ್ಣ ಲೆಕ್ಕವನ್ನು ನೋಡಿದ್ವಿ, ಯುಗದ ಲೆಕ್ಕ. ಬ್ರಹ್ಮನ ಆಯುಷ್ಯು ಮತ್ತು ಪ್ರಳಯ ಕಾಲಗಳ ಬಗ್ಗೆ ನೋಡಿದ್ವಿ. ಚತುರ್ಮುಖ ಬ್ರಹ್ಮನ ದಿನ ಅಂದರೆ 1000 ಯುಗಗಳು, ಚತುರ್ಯುಗಗಳು, 1000 ಮಹಾಯುಗಗಳು ಬ್ರಹ್ಮದೇವರಿಗೆ ಒಂದು ದಿನ, ಒಂದು ಹಗಲು, ಅಂದರೆ 430 ಕೋಟಿ ವರ್ಷ. ಅಷ್ಟೇ ವರ್ಷ ರಾತ್ರಿ. ಸೊ ಇಲ್ಲಿ ದಿನಪ್ರಳಯ, ಮನ್ವಂತರ ಪ್ರಳಯ, ಮಹಾಪ್ರಳಯ ಇವುಗಳೆಲ್ಲ ಕೂಡ ವಿಶ್ವವು ಲೀನ ಸೃಷ್ಟಿ ಆಗಿರುತ್ತೆ ಅಂತ ಹೇಳಿದ. ಆದರೆ ದೇವರನ್ನು ಸೇರಿದಂಥ ಜೀವಿಗೆ ಈ ಚಕ್ರದಲ್ಲಿ ಬರುವಂಥ ಅಗತ್ಯ ಇಲ್ಲ ಅಂತಂಬುದು ಹೇಳ್ತಾನೆ. ಹಾಗಾಗಿ ಪರಮ ಗುರಿ ಏನಂತಂದರೆ ಭಗವಂತನ ಕಾಲಾತೀತ, ನಾಶರಹಿತ, ಸರ್ವತ್ರ ವ್ಯಾಪ್ತಿ, ಅಕ್ಷರ, ಅವನನ್ನೇ ಸೇರಿದರೆ ಪುನರ್ಜನ್ಮ ಇಲ್ಲ. ಇದು ಕೃಷ್ಣ ಹೇಳುವಂಥ ಪರಮ ಮಾತು. ಇಲ್ಲಿಗೆ ಕಳೆದ ಬಾರಿ ಹೇಳಿದಂಥ ವಿಚಾರದ ಸಾರಾಂಶವನ್ನು ನೋಡಿದ್ವಿ. ಮತ್ತೊಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಪುರುಷ ಸ ಪರಪಾರ್ಥ ಭಕ್ತ್ಯಾ ಲಭ್ಯಸ್ವನನ್ಯಯ ಯಸ್ಯಾಂತಸ್ತಾನಿ ಭೂತಾನಿ ಏನ ಸರ್ವಮಿದಂತತಂ ಅಂತ ಹೇಳ್ತಾನೆ. ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಎಂಬುವಂಥ ಪುರದಲ್ಲಿ ಎಲ್ಲವನ್ನೂ ನಿಯಂತ್ರಿಸುವಂಥ ಭಗವಂತ ಸರ್ವಶಬ್ದವಾಚ್ಯ. ಹಾಗೆ ಬ್ರಹ್ಮಾಂಡದ ಪೋಷಣೆ ಮಾಡ್ತಾನೆ. ನಮಗೆ ದೇಹ ಕೊಟ್ಟಿದ್ದಾನೆ ಪಿಂಡಾಂಡ, ಇದನ್ನು ಕೂಡ ಅವನೇ ಪೋಷಣೆ ಮಾಡ್ತಾನೆ. ಇಂತಹ ಭಗವಂತನನ್ನು ಒಲಿಸಿಕೊಳ್ಳುವಂಥ ಇರುವಂಥ ಏಕಮಾತ್ರ ಉಪಾಯ ಏನು ಅಂತಂದರೆ ಭಕ್ತಿ. ಭಕ್ತಿ ಇಲ್ಲದ ಯಾವ ಕರ್ಮದಿಂದಲೂ ಆತನನ್ನು ಸೇರಲು ಸಾಧ್ಯ ಇಲ್ಲ. ಅನೇಕ ಬಾರಿ ಭಕ್ತಿಯ ಡೆಫಿನೇಷನ್ ಕೂಡ ನಾವು ಹೇಳಿದ್ವಿ. ಭಕ್ತಿ ಅಂತಂದರೆ ಯಾಂತ್ರಿಕವಾಗಿ ನಾವು ಮಾಡುವಂಥ ಉಪಚಾರಗಳು ಅಲ್ಲ, ಪ್ರೀತಿ. ನಾವು ಸಣ್ಣ ಮಕ್ಕಳನ್ನು ಹೇಗೆ ನಾವು ಪ್ರೀತಿ ಭಾವನೆಯಿಂದ ಪ್ರೀತಿಸ್ತೇವೋ ಅದೇ ಥರ ಪ್ರೀತಿಯಿಂದ ಭಗವಂತನನ್ನು ಪ್ರೀತಿಸುವುದು. ಅಂದರೆ ಇದು ಮಾನಸಿಕವಾದಂಥ ಕ್ವಾಲಿಟಿ, ದೈಹಿಕವಾದಂಥ ರಿಚುವಲ್ಸ್ ಅಲ್ಲ. ಆದರೆ ಹೊರಗಿನ ರಿಚುವಲ್ಸಿಂದ ಮನಸ್ಸಿನಲ್ಲಿ ಪ್ರೀತಿ ಎಂಬುದು ಮೂಡಲಿಕ್ಕೆ ಅವಕಾಶ ಉಂಟು. ಅವಕಾಶ ಆಗಬಹುದು, ಆಗದೇ ಇರಬಹುದು. ಭಗವಂತನನ್ನು ಒಲಿಸಿಕೊಳ್ಳಬೇಕು ಅಂತ ಕರ್ಮವನ್ನು ಮಾಡಿದರೆ ಪರಿವರ್ತನೆ ಆಗ್ತದೆ, ಪ್ರೀತಿ ಹುಟ್ಟುತ್ತದೆ. ಇಲ್ಲ, ಇದು ಮಾಡಿದ್ರೇ ಭಗವಂತ ಒಲಿತಾನೆ ಅಂತಂಬೋ ಒಂದು ಕ್ವಿಡ್ ಪ್ರೋಕೋ, ನನಗಿದು ನಿನಗದು, ಈ ಥರ ಮಾಡಿದರೆ ಭಕ್ತಿ ಹುಟ್ಟಲಿಕ್ಕಿಲ್ಲ. ಅದು ಯಾಂತ್ರಿಕ ಭಕ್ತಿ ಆಗ್ತದೆ. ಭಕ್ತಿ ಇಲ್ಲದ ಪೂಜೆ ಮೂಢಭಕ್ತಿ. ಭಗವಂತನ ಸಾಕ್ಷಾತ್ಕಾರ ಮತ್ತು ಮೋಕ್ಷಕ್ಕೆ ಏಕಮಾತ್ರ ಸಾಧನ ಅನನ್ಯವಾದಂಥ ಏಕಭಕ್ತಿ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ
ತನ್ನಲ್ಲಿ ಇಟ್ಟುಕೊಂಡು ರಕ್ಷಿಸಿ ಸೃಷ್ಟಿಕಾಲದಲ್ಲಿ ಅಂತರ್ಯಾಮಿಯಾಗಿದ್ದು ಮಾಡಬೇಕಾದಂಥ ಕಾರ್ಯವನ್ನು ಮಾಡಿಸಿ ಅನುದಿನ ಅನಂತ ಕಾಲದಲ್ಲಿ ಒಳಗೂ ಹೊರಗೂ ತುಂಬಿ ರಕ್ಷಣೆ ಮಾಡುವಂತಹ ಭಗವಂತನನ್ನು ನಿರಂತರ ಪ್ರೀತಿಸಬೇಕು. ಈ ಥರ ಚಿಂತನೆ ಮಾಡ್ತಾ ಇದ್ದರೆ ಭಕ್ತಿ ಆಟೋಮೆಟಿಕ್ಕಾಗಿ ಹುಡ್ತದೆ. ನಮ್ಗೆ ಯಾರಾದರೂ ಒಂದು ಸಣ್ಣ ಸಹಾಯ ಮಾಡಿದ್ರಾಗೆ ನಾವು ಅವ್ರನ್ನ ಎಷ್ಟು ನೆನೆಸಿಕೊಡ್ತೇವೆ. ಇಡೀ ನಾವು ಎಷ್ಟು ಬಾರಿ ಹುಟ್ಟಿದ್ರೂ ಅಷ್ಟು ಬಾರಿ ನಮ್ಮ ಉದ್ಧಾರಕ್ಕಾಗಿ ಕಾಯುವಂಥ ಭಗವಂತನ ಮೇಲೆ ಈ ಥರ ಚಿಂತನೆ ಮಾಡಿದಾಗ ಸಹಜವಾಗಿ ಪ್ರೀತಿ ಅಂತಂಬುದು ಹುಟ್ಟುತ್ತದೆ. ಯಾವಾಗ ನಾವು ಆಳವಾಗಿ ಚಿಂತನೆ ಮಾಡೋದಿಲ್ಲವೋ ಆವಾಗ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಬಳಸುವಂಥ ಶ್ಲೋಕಗಳಾಗಲಿ ಮಂತ್ರಗಳಾಗಲಿ ಇದನ್ನು ನಿಜವಾಗೂ ಪಠನೆ ಮಾಡಿದರೆ ಖಂಡಿತವಾಗಿ ಪ್ರೀತಿ ಹುಟ್ಟುತ್ತೆ. ಆದರೆ ಅದರ ಅರ್ಥ ನಮಗೆ ಗೊತ್ತಿಲ್ಲ. ಅದರಲ್ಲಿ ಏನು ಅರ್ಥ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಅದರ ಅನುಸಂಧಾನ ನಮಗಿಲ್ಲದೆ ಇರೋದ್ರಿಂದ ಪ್ರೀತಿ ಹುಟ್ಟೋದಿಲ್ಲ. ಆದರೆ ಇದು ಚೈಲ್ಡಿಶ್ ಅಂತಾರಲ್ಲ, ಇದನ್ನು ಓದಿದರೆ ಭಗವಂತ ಒಲಿತಾನೆ, ಇದರ ಅರ್ಥ ನನಗೆ ಗೊತ್ತಿಲ್ಲದ್ರೂ ಪರವಾಗಿಲ್ಲ, ಭಗವಂತ ಆತಗೆ ಗೊತ್ತಲ್ವ, ಏನೋ ಪಾರಾಯಣ ಮಾಡ್ತಾ ಇದ್ದಾನೆ, ಇವರನ್ನು ಒಲಿಯೋಣ ಅಂತ ಆತ ಒಲಿಸಿಕೊಳ್ಳಬಹುದು. ಕಿಂಚಿತ್ ಚಾನ್ಸಸ್ ಇದೆ. ಸೊ ಹೀಗೆ ಕೊನೆ ಕಾಲದಲ್ಲಿ ದೇಹತ್ಯಾಗ ಮಾಡುವಾಗ ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಎನ್ನುವಂಥ ಚಿತ್ರಣವನ್ನು ನಮ್ಮ ಮುಂದಿಟ್ಟಂಥ ಕೃಷ್ಣ ದೇಹದಿಂದ ಹೊರಬಂದು ಮೇಲೆ ಭಗವಂತನನ್ನು ಪ್ರಯಾಣಿಸುವಂಥ ದಾರಿ ಬಗ್ಗೆ ಕೂಡ ಈ ಅಧ್ಯಾಯದಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ. ಯತ್ರ ಕಾಲೇ, ಮತ್ತೊಂದು ಶ್ಲೋಕ, ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಯಾಂತಿ ತಂಕಾಲಂ ವಕ್ಷ್ಯಾಮಿ ಭರತರ್ಷಭ ಅಂತ ಹೇಳ್ತಾರೆ. ಶರೀರವನ್ನು ತ್ಯಾಗ ಮಾಡಿ ಅಂದರೆ ಕಾಲವಶನಾಗಿ ಮಾರಕವನ್ನು ಹೊಂದಿ ಜೀವನನ್ನು ಯಾವ ಯಾವ ದೇವತೆಗಳು ನೇಮನೆ ಮಾಡ್ತಾರೆ, ಮುಂದೆ ಕರೆದುಕೊಂಡು ಹೋಗ್ತಾರೆ ಅಂತಂಬುದನ್ನು ಕೃಷ್ಣ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಯಾವ ದಾರಿಯಲ್ಲಿ ಹೋದರೆ ಮತ್ತೆ ಮರಳಿ ಈ ಭೂಮಿಗೆ ಬರುವ ಕೆಲಸ ಇಲ್ಲ, ಯಾರು ನೇರವಾಗಿ ಮೋಕ್ಷಕ್ಕೆ ತಲುಪ್ತಾರೆ, ಆ ವಿಷಯವನ್ನು ನನಗೆ ಹೇಳ್ತೀನಿ ಅಂತ ಹೇಳ್ತಾನೆ ಕೃಷ್ಣ ಇಲ್ಲಿ. ಇದರ ಬಗ್ಗೆ ಇನ್ನಿಷ್ಟು ಡೀಪಾಗಿ ಬೇಕಾ ಗರುಡ ಪುರಾಣದಲ್ಲಿ ವರ್ಣನೆ ಇದೆ. ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಆಧ್ಯಾತ್ಮಿಕ ತಾತ್ವಿಕ ಒಂದು ಚಿಂತನೆಯಿಂದ ಹೇಳುವಂಥ ಮಾತನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂತಂದರೆ ಕಾಲ ಎನ್ನುವ ಪದಕ್ಕೆ ಸರಿಯಾದಂಥ ನಿರ್ವಚನವನ್ನು ನಾವು ತಿಳಿದುಕೊಳ್ಳಬೇಕು. ಈ ಶ್ಲೋಕದಲ್ಲಿ ಕೃಷ್ಣ ಹೇಳುವಂಥ ಕಾಲ ಅಂತಂದರೆ ಸಮಯವಲ್ಲ, ಶರೀರ ತ್ಯಾಗ ಮಾಡಿದಂಥ ಜೀವದ ನಿಯಮನೆ ಮಾಡುವಂಥ ದೇವತೆಗಳ ಗಣ ಅಂತ ಅರ್ಥ. ನಮಗೆ ಹಿಂದೆ ಒಂದು ಪ್ರಸಂಗ ಬರುತ್ತೆ. ಮತ್ಸ್ಯರೂಪಿ ಭಗವಂತ ಮತ್ಸ್ಯಾವತಾರ 2 ಸಲ ಆಗಿದೆ. ಮೊದಲನೇ ಸಲ ಮತ್ಸ್ಯಾವತಾರವನ್ನು ನಾವು ನೋಡಿದರೆ ಹಯಗ್ರೀವಾಸುರ ಅಂತ ಒಬ್ಬರಿದ್ದ. ಅವನು ವೇದಗಳನ್ನು ಅಪಹರಣೆ ಮಾಡಿದ. ಅದನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತೆ ಮತ್ಸ್ಯರೂಪಿಯಾದಂಥ ಭಗವಂತ ಬಂದು ಹಯಗ್ರೀವಾಸುರನನ್ನು ಕೊಂದು ಅವನತ್ರಿಂದ ವೇದಗಳನ್ನು ತಗೊಂಡು ಮತ್ತೆ ಬ್ರಹ್ಮದೇವರಿಗೆ ಕೊಟ್ಟರಂತೆ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಎಲ್ಲ ಕಡೆ ಇದು ಪುರಾಣದಲ್ಲಿ ಕಥೆಗಳಲ್ಲಿ ನಾವೆಲ್ಲ ಕೂಡ ಹಿಂದಿನ ಬಾರಿ ಕೇಳಿದ್ದೆ. ಇಲ್ಲಿ ನಮಗೆ ಯಥಾ ರೀತಿ ಹೀಗೆ ಅರ್ಥ ಮಾಡಿಕೊಂಡಾಗ ನಮಗೆ ಕನ್ಫ್ಯೂಸ್ ಆಗಲಿಕ್ಕೆ ಅವಕಾಶ ಉಂಟು. ಈಗ ಆತ ಹಯಗ್ರೀವಾಸುರ ವೇದಗಳನ್ನು ತಗೊಂಡು ಹೋದ. ವೇದಗಳಂದರೆ ಏನು? ಮತ್ತೆ ಪುಸ್ತಕಗಳ ಅಷ್ಟೇ ತಾನೆ. ಅಲ್ಲಿ ಸಿನಿಮಾದಲ್ಲಾಗಲಿ ಸೀರಿಯಲ್ದಲ್ಲಾಗಲಿ ಕಥೆಗಳಲ್ಲಿ ತೋರಿಸೋದೇನು, ನಮಗೆ ಅರ್ಥ ಆಗಬೇಕು ಅಂತ ವೇದಗಳು ಅಂತಂದರೆ ಒಂದು ತಾಳಪತ್ರ ಗ್ರಂಥಗಳೋ ಅಥವಾ ಒಂದು ಪುಸ್ತಕವೋ, ಇಷ್ಟು ದಪ್ಪದ ಎಲ್ಲ ದೊಡ್ಡ ಗಾತ್ರದಂಥ ಪುಸ್ತಕವೋ ಇರ್ತದೆ, ಅದನ್ನು ಕೈಲಿಟ್ಕೊಂಡು ಹೋದ ಅಂತ ಅರ್ಥ ಆಯಿತು ಅಲ್ವಾ. ಇಲ್ಲಿ ನಾವು ಇನ್ನೊಂದು ಕಥೆಯನ್ನು ಕೇಳಿದ್ದೇವೆ. ಈ ಯುಗದಲ್ಲಿ ದ್ವಾಪರ ಯುಗದ ಕೊನೆ, ಮಹಾಭಾರತ ಕಾಲದ ಮುಂಚಿತವಾಗಿ ಅಂದುಕೊಳ್ಳಿ, ತ್ರೇತಾಯುಗ ಅಂತ ಅಂದ್ಕೊಳ್ಬೋದು. ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಗೌತಮ ಮಹರ್ಷಿಗಳು ತುಂಬ ಬರಗಾಲ ಬರುತ್ತೆ, ಬ್ರಾಹ್ಮಣರೆಲ್ಲ ಕೂಡ ತುಂಬ ಅನುಷ್ಠಾನಗಳಿಲ್ಲದೆ ಒದ್ದಾಡ್ತಾರೆ, ಮಳೆಗಳಿಲ್ಲದೆ. ಆದರೆ ಗೌತಮ ಮಹರ್ಷಿಗಳಿರುವಂಥ ಜಾಗದಲ್ಲಿ ಮಾತ್ರ ಹಸಿರಾಗಿರ್ತದೆ, ಬೇರೆ ಎಲ್ಲ ಕಡೆ ಒಣಗೋಗಿರ್ತದೆ. ಎಲ್ಲ ಬ್ರಾಹ್ಮಣರು ಗೌತಮ ಮಹರ್ಷಿಗಳ ಹತ್ರ ಬಂದು ಹೀಗಾಯಿತು ಅಂದರೆ ಆಯಿತು, ಮಳೆಗಳು ಬರೋವರೆಗೂ ನೀವು ನಮ್ಮ ಹತ್ರನೇ ಇರ್ರಿ, ಅಲ್ಲಿ ಹಸಿರಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ. ಆಗ ಮತ್ತೆ ಒಂದು ಸುಮಾರು 2-3 ವರ್ಷ ಅಲ್ಲೇ ಇದ್ದು ಬಿಡ್ತಾರೆ. ಮತ್ತೆ ಮಳೆಗಳೆಲ್ಲ ಬರ್ತಾರೆ, ಮತ್ತೆ ಹೋಗ್ತಾರೆ, ನಮ್ಮ ಊರುಗಳಿಗೆ ಮರಳುತ್ತೇವೆ ಅಂತ ಹೇಳ್ತಾರೆ. ಗೌತಮ ಮಹರ್ಷಿಗಳು ಯಾಕೆ ಇಲ್ಲೇ ಆರಾಮಾಗಿದ್ದಿರಲ್ಲ, ಇಲ್ಲೇ ಇದ್ದು ಬಿಡಿ, ಮತ್ತೆ ಯಾಕೆ ಹೋಗ್ತೀರಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಮತ್ತು ಅವ್ರಿಗೆ ಎದುರು ಹೆಂಗೆ ಹೇಳೋದು, ಆಶ್ರಯ ಕೊಟ್ಟವರನ್ನು ಅಂಥೇಳಿ
ಸರಿ, ಇವ್ರು ಏನು ಮಾಡ್ತಾರೆ, ಒಂದು ಪ್ಲ್ಯಾನ್ ಮಾಡ್ತಾರೆ. ಹೀಗೆ ಇದ್ದರೆ ಕಷ್ಟ, ಯಾವುದೋ ಒಂದು ಪ್ಲ್ಯಾನ್ ಮಾಡಬೇಕು ಅಂಥೇಳಿ ಒಂದು ದರ್ಬೆಯಿಂದ ಒಂದು ಸಣ್ಣ ಹಸುವನ್ನು ತಯಾರು ಮಾಡಿ ಅಲ್ಲಿ ಇರುವಂಥ ಒಂದು ಗದ್ದೆ ಗಿಡ ಮರಗಳನ್ನು ಅದನ್ನು ತಿನ್ನಲಿಕ್ಕೆ ಬಿಡ್ತಾನೆ. ತೋಟಗಾರ ಬಂದು ಇದೇನು ಮೇಯ್ಲಿಕ್ಕೈತಿದೆ, ಎಲ್ಲ ಹಾಳಾಗ್ತದೆ ಅಂತೇಳಿ ತುಂಬ ಶಬ್ದ ಮಾಡ್ತಾನೆ ಅಷ್ಟೇ. ಏಯ್ ಅಂತೇಳಿ ಶಬ್ದ ಮಾಡ್ತಾನೆ. ಆ ಶಬ್ದದಿಂದಲೇ ಅದು ಮಂತ್ರದಿಂದ ಮಾಡಿದ ಅದಕ್ಕೆ ಸತ್ತು ಹೋಗ್ತದೆ. ಆವಾಗ ಅವರೆಲ್ಲ ಏನು ಮಾಡ್ತಾರೆ, ಸ್ವಾಮಿ ನಿಮಗೆ, ಯಾಕಂದರೆ ಗೋಹತ್ಯಾಪಾತಕ ಬಂದ ಮೇಲೆ ಮತ್ತೆ ಅಲ್ಲಿ ಇರೋಂಗಿಲ್ಲ, ನಮಗೆ ಮೈಲಿಗೆ ಬಂದರೆ ಹೇಗೆ ಮನೆ ಬಿಟ್ಟು ಬೇರೆ ಇನ್ನೊಬ್ಬರ ಮನೆಗೆ ಹೋಗೋದಿಲ್ವೋ, ದೂರ ಹೋಗ್ತೀವೋ, ಹಾಗೆ ನಿಮಗೆ ಗೋಹತ್ಯಾಪಾತಕ ಬಂದಿದೆ, ಮೈಲಿಗೆ ಬಂದಿದೆ, ಹಾಗಾಗಿ ನಾವಿಲ್ಲಿ ಇರಬಾರ್ದು, ಸೊ ಹಾಗಾಗಿ ನಾವು ನಮ್ಮ ಊರಿಗೆ ಹೋಗ್ತೇವೆ ಅಂತ ಹೊರಟು ಬಿಡ್ತಾರೆ ಎಲ್ಲರೂ. ಆವಾಗ ಅವ್ರಿಗೆ ದಿಗ್ಭ್ರಮ ಆಗ್ತದೆ, ಏನಿದು ನನಗೆ ಗೋಹತ್ಯಾಪಾತಕ ಬರೋದಂದರೆ ಏನಿದು, ಸ್ವಲ್ಪ ದಿವ್ಯ ದೃಷ್ಟಿ ಅಂತ ನೋಡಿದಾಗ ಈ ಬ್ರಾಹ್ಮಣರು ಮಾಡಿದಂಥ ಕುತಂತ್ರ ಗೊತ್ತಾಗ್ತದೆ. ಅವರು ಬೇಜಾರಾಗ್ತಾರೆ, ಕೋಪಗ್ರಸ್ತರಾಗ್ತಾರೆ. ಇಷ್ಟು ಆಶ್ರಯ ಕೊಟ್ಟು ಇಷ್ಟೆಲ್ಲ ಮಾಡಿದರೆ ಕೂಡ ಇವರು ಈ ಥರ ಮಾಡಿದ್ರಲ್ಲ, ಈ ಬ್ರಾಹ್ಮಣರೆಲ್ಲ ಬುದ್ಧಿಹೀನರಾಗಲಿ. ಬ್ರಾಹ್ಮಣ ಅಂತಂದರೆ ತಿಳುವಳಿಕೆ ಇದ್ದವನು ಅಂತ, ಮತ್ತು ಜನಿವಾರ ಇದ್ದವನು ಅಂತ ಅಂದ್ಕೊಳ್ಬೇಡಿ, ತಿಳುವಳಿಕೆ ಇದ್ದವನು ಅಂತ. ಇವರೆಲ್ಲ ಬುದ್ಧಿಹೀನರಾಗಲಿ ಅಂತೇಳಿ. ಬ್ರಾಹ್ಮಣರ ಬುದ್ಧಿಹೀನ ಆದರೆ ಮತ್ತೆ ಜ್ಞಾನ ಪರಂಪರೆ ಮುಂದುವರಿಯೋದು ಹೇಗೆ, ಅದು ಕಷ್ಟ. ಆಮೇಲೆ ಮತ್ತೆ ಭಗವಂತ ವೇದವ್ಯಾಸ ಅವತಾರ ಎತ್ತಿ ಆಮೇಲೆ ವೇದವನ್ನು ವಿಭಾಗವನ್ನು ಮಾಡಿ ಮತ್ತೆ ಪ್ರಚಾರವನ್ನು ಮಾಡ್ತಾರೆ. ಅವರ ಶಿಷ್ಯರಿಗೆ ಕೊಟ್ಟು ಮುಂದುವರಿಸಿ ನೀವು ಅಂತ ಹೇಳ್ತಾರೆ. ಸೊ ಇಲ್ಲಿ ಗೌತಮ ಮಹರ್ಷಿಗಳ ಶಾಪ ಕೊಡೋದಕ್ಕಿಂತಲೂ ಮುಂಚಿತವಾಗಿ ನಮಗೆ ಸಂಸ್ಕೃತ ಅದಕ್ಕೆ ಈ ವೇದಗಳಿಗೆ ಸಂಬಂಧಪಟ್ಟ ಪುಸ್ತಕ ಅಂತಂಬೋದು ಹಿಂದೆ ಇದ್ದಿಲ್ಲ. ಏಕೆಂತಂದರೆ ಅದಕ್ಕೆ ನೋಡಿ, ಸಂಸ್ಕೃತಕ್ಕೆ ಲಿಪಿ ಇರೋದಿಲ್ಲ ನಮಗೆ. ನಾವು ಸಂಸ್ಕೃತ ಇವತ್ತು ನಾವು ಮಂತ್ರಗಳನ್ನ ಬರೆಯೋದು ದೇವನಾಗರಿ ಲಿಪಿಯಲ್ಲಿ ಬರಿತೇವೆ. ದೇವನಾಗರಿ ಲಿಪಿ ಕೂಡ ಯಾಕೆ ಬಂತು ಅಂತಂದರೆ, ಆವಾಗ ಇದ್ದಿದ್ದು ವೇದ ಜಾಸ್ತಿ ಪ್ರಾಚುರ್ಯದಲ್ಲಿ ಇದ್ದಿದ್ದು ಕಾಶಿಯಲ್ಲಿ, ನಾರ್ತ್ ಇಂಡಿಯಾ, ಅಲ್ಲಿ ದೇವನಾಗರಿ ಲಿಪಿಯೇ ಇತ್ತು. ಹಾಗಾಗಿ ಸಂಸ್ಕೃತವನ್ನು ದೇವನಾಗರಿ ಲಿಪಿಯಲ್ಲೇ ಬರ್ತಿದ್ರು. ಈಗ ನಮಗೇನು ಮಾಡ್ತೇವೆ, ನಾವು ಭಾಳಷ್ಟು ಪುಸ್ತಕಗಳು, ಗ್ರಂಥಗಳು ಅಥವಾ ಪೂಜಾ ಹೋಮ ಇಂಥ ಮಂತ್ರಗಳೆಲ್ಲ ಕೂಡ ನಾವು ಕನ್ನಡದಲ್ಲೂ ಕೂಡ ಬರಿತೇವೆ. ಅದು ಸಂಸ್ಕೃತದ್ದೇ ಸಪರೇಟ್ ಆದಂಥ ಲಿಪಿ ಇಲ್ಲ. ಯಾಕೆ ಅಂತಂದರೆ ಅದು ಬಾಯಿಂದ ಬಾಯಿಗೆ ಹೊರಡ್ತಿತ್ತದು. ಶ್ರುತಿ ಅಂತ ಹೇಳ್ತಿದ್ರು. ಶ್ರುತಿ ಅಂತಂದರೆ ಕೇಳುವುದು ಮುಖಾಂತರವಾಗಿ ನಾವು ಅಧ್ಯಯನ ಮಾಡೋದು. ಪುಸ್ತಕ ಅಂತಂಬೋದಿಲ್ಲ. ಆಮೇಲೆ ವೇದವ್ಯಾಸ ಮಹರ್ಷಿಗಳು ಬಂದ ಮೇಲೆ ಅದನ್ನು ಮತ್ತೆ ಪುಸ್ತಕ ರೂಪದಲ್ಲಿ, ಗ್ರಂಥ ರೂಪದಲ್ಲಿ ತಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ವಿಭಾಗವನ್ನು ಮಾಡಿ ಪೈಲ, ವೈಶಂಪಾಯನ, ಸುಮಂತು, ಜೈಮಿನಿ, ಸುಮಂತು ಈ 4 ಜನಕ್ಕೆ ಕೊಟ್ಟು ನೀವಿನ ಅದನ್ನು ಬೆಳೆಸಿಕೊಂಡು ಹೋಗಿಯಪ್ಪ ಅಂತ ಹೇಳಿದ. ಆವಾಗಿಂದ ಪುಸ್ತಕ ಬಂದಿತ್ತು. ಅಷ್ಟಕ್ಕೆ ಮುಂಚೆ ಗ್ರಂಥ ಅಂಬೋದು ಬಾಯಿಂದ ಬಾಯಿಗೆ ಗುರುಗಳು ಹೇಳ್ತಾರೆ, ಅದನ್ನು ಇವರು ರಿಪೀಟ್ ಮಾಡಬೇಕು, ಆವೃತ್ತಿ ಮಾಡಬೇಕು, ಅದನ್ನೇ ಮತ್ತೆ ಮತ್ತೆ ಮಾಡಿ ಆ ರೀತಿ ಬಂದದ್ದೇ ಹೊತ್ತು ಪುಸ್ತಕ ರೂಪದಲ್ಲಿ ಇಲ್ಲವೇ ಇಲ್ಲ. ಈಗ ನಮಗೇನಂತಂದರೆ ಇಲ್ಲಿ ಪುಸ್ತಕವೇ ಇದ್ದಿಲ್ಲ ಅಷ್ಟಕ್ಕೆ ಮುಂಚೆ ಅಂತಂದರೆ ಹಯಗ್ರೀವಾಸರು ಏನು ತೊಗೊಂಡೋದ ಮತ್ತೆ ಅಲ್ಲಿ ಡೌಟ್ ಬರ್ತದೆ. ಪುಸ್ತಕ ಇಲ್ವಲ್ಲ, ಜ್ಞಾನವನ್ನು ಕಸ್ಕೊಳ್ಳಿಕ್ಕೆ ಬರೋದಿಲ್ಲ. ನನ್ನ ತಲೆಯಲ್ಲಿರೋ ಜ್ಞಾನವನ್ನು ಹೆಂಗೆ ಕಸ್ಕೊಳ್ಳಿಕ್ಕೆ ಬರ್ತದೆ? ನಮಗೆ ಓದಿನಲ್ಲಿ ಹೇಳ್ಕೊಡ್ತಾರೆ, ಕದ್ದುಕೊಳ್ಳಿಕ್ಕಾಗದಂಥ ಒಂದೊಂದು ಸಂಪತ್ತು ಯಾವುದು ಅಂತಂದರೆ ಜ್ಞಾನ. ಅದರಿಂದ ಯಾರು ಅದು ವೃದ್ಧಿ ಆಗತ್ತೆ ಹೊತ್ತು ಕ್ಷಯವಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಕ್ಷರ ಅಂತ ಹೇಳ್ತಾರೆ, ಕ್ಷಯ ಇಲ್ಲದ್ದು. ಮತ್ತು ಹಯಗ್ರೀವಾಸರು ಏನು ತೊಗೊಂಡೋದ ಪ್ರಶ್ನೆ ಬರುತ್ತೆ. ಇದನ್ನು ನಾವು ತಾತ್ವಿಕವಾಗಿ ಆಲೋಚನೆ ಮಾಡಬೇಕು. ವೇದಗಳು ನಿಯಂತ್ರಣೆ ಮಾಡಿದ ತೊಗೊಂಡು ಹೋದ ಅಂತಂದರೆ, ವೇದಗಳು ಅರ್ಥ ಆಗಬೇಕಾದ್ರೆ, ವೇದಗಳ ಅರ್ಥ ಬರಬೇಕಂದ್ರೆ ಏನು ಬೇಕು? ಮುಖ್ಯವಾಗಿ ಬುದ್ಧಿ ಬೇಕು. ಆ ಬುದ್ಧಿ, ಮನಸ್ಸು, ಏಕಾಗ್ರತೆ, ಚಿತ್ತ ಇದೆಲ್ಲ ಕೂಡ ಬುದ್ಧಿ ಸಹಾಯದಿಂದ ಆಲೋಚನೆ ಮಾಡ್ತೇವೆ, ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡ್ತೇವೆ, ಚಿತ್ತದಿಂದ ಸ್ಟೋರ್ ಮಾಡಿಕೊಳ್ತೇವೆ. ಇದು 3 ಮುಖ್ಯವಾಗಿ ಬೇಕು. ಇದು 3 ಸಕ್ರಮವಾಗಿಲ್ಲದ್ರೆ ನೀವು ವೇದ ಓದಲಿಕ್ಕೆ ಆಗೋದಿಲ್ಲ, ಓದಿದ್ರೂ ಅರ್ಥ ಆಗೋದಿಲ್ಲ. ಸೊ ಬುದ್ಧಿ ಬೇಕು, ಮನಸ್ಸು ಬೇಕು, ಚಿತ್ತ ಬೇಕು. ಸೊ ಹಯಗ್ರೀವಾಸರು ಮಾಡಿದ್ದು ಏನಂತಂದರೆ, ಈ ವೇದಗಳ ಮುಂದುವರಿಬೇಕಾದ್ರೆ ಈ 3 ಬೇಕಲ್ವಾ? ಈ 3 ಕೂಡ ನಿಯಂತ್ರಣ ಮಾಡುವಂಥ ಡಿಪಾರ್ಟ್ಮೆಂಟ್ ಇದೆ. ನಾವು ಹಿಂದೆ ಹಲವಾರು ಬಾರಿ ಹೇಳಿದ್ವಿ, ಬುದ್ಧಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಪ್ರಧಾನವಾದ ಹೆಡ್ ವಿಷ್ಣು. ಮನಸ್ಸಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಪ್ರಧಾನವಾದ ಹೆಡ್ ಅಂತೂ ಶಿವ. ಚಿತ್ತಾಭಿಮಾನ ದೇವತೆ ಬ್ರಹ್ಮದೇವರು. ಈ ರೀತಿ ಒಂದೊಂದು ವಿಷಯಕ್ಕೂ ಭೂಮಿಯಲ್ಲಿರುವಂಥ ಜೀವಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಹಲವಾರು ದೇವತೆಗಳಿದ್ದಾರೆ. ಅವರ ಮುಖಾಂತರವಾಗಿ ಕೆಲಸ ಮಾಡ್ತದೆ. ಹಿಂದಿನ ಪಾಠದಲ್ಲಿ ಅಧ್ಯಾತ್ಮ ವಿಜ್ಞಾನ ಮನುಷ್ಯ ತಿಳ್ಕೊಳ್ಬೇಕಾದಂಥ 6 ವಿಜ್ಞಾನಗಳ ಅಧಿದೈವ ವಿಜ್ಞಾನ ಅಂತ ತಿಳ್ಕೊಂಡ್ವಿ. ಅಧಿದೈವ ವಿಜ್ಞಾನದಲ್ಲಿ ಮನುಷ್ಯನ ಒಂದೊಂದು ಇಂದ್ರಿಯವನ್ನು ನಿಯಂತ್ರಣ ಮಾಡುವಂಥ ಒಂದು ದೇವತಾ ಪರಿವಾರವೇ ಇದೆ ಅಂತ ತಿಳ್ಕೊಂಡ್ವಿ. ಈ ಹಯಗ್ರೀವಾಸರು ಏನು ಮಾಡ್ತಾರೆ ಅಂದರೆ, ಪರಿವಾರದವರನ್ನು ನಿಯಂತ್ರಣೆ ಮಾಡಿಬಿಡ್ತಾನೆ. ಸೊ ಇಲ್ಲಿ ನಾವು ಹಿಂದೆ
ರಾವಣಾಸುರ ಇಡೀ ಎಲ್ಲ ದೇವತೆಗಳನ್ನು ನಿಯಂತ್ರಣೆ ಮಾಡಿಲ್ವಾ? ಸೂರ್ಯನನ್ನು, ಚಂದ್ರನನ್ನು, ನೀವು ನಾ ಹೇಳಿದಂಗೆ ತಂಪಾಗಿ ಗಾಳಿ ಬರಬೇಕು, ತಂಪಾಗಿರಬೇಕು, ಜಾಸ್ತಿ ಬಿಸಿ ಇರಬಾರ್ದು, ಕಡಿಮೆ ಇರಬಾರ್ದು, ನೀನು ನನ್ನ ಸುಖಕ್ಕೆ ಇರಬೇಕು ಅಂತ ರಾವಣಾಸುರ ನಿಯಂತ್ರಣೆ ಮಾಡಲಿಲ್ವಾ? ಹಾಗೆ ಹಯಗ್ರೀವಾಸುರ ಈ ವೇದಗಳನ್ನು ಪ್ರಚಾರಕ್ಕೆ ತರುವಂಥ ಬುದ್ಧಿ, ಮನಸ್ಸು, ಈ ದೇವತೆಗಳನ್ನು ನಿಯಂತ್ರಣೆ ಮಾಡಿದ ಅಂತ ಅರ್ಥ. ಮತ್ತೆ ಭಗವಂತ ಮತ್ಸ್ಯಾವತಾರ ರೂಪದಲ್ಲಿ ಬಂದು ಅವನನ್ನು ಕೊಂದು ಆ ದೇವತೆಗಳನ್ನೆಲ್ಲ ಕೂಡ ರಕ್ಷಣೆ ಮಾಡಿದ ಅಂತ ಅರ್ಥ. ಆಗಿನ ಕಾಲ ಪುಸ್ತಕಗಳೆಲ್ಲ ಇಲ್ಲ. ಇದು ನಮಗೆ ತಾತ್ವಿಕವಾಗಿ ಆಲೋಚನೆ ಮಾಡಿದ್ರೆ ನಮಗೆ ಅರ್ಥ ಆಗ್ತದೆ, ಇದರಿಂದ ನಮಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಈ ಸಂದರ್ಭದಲ್ಲಿ ಕಾಲ ಅಂತಂದರೆ ಅರ್ಥ ಏನಂತಂದರೆ ಟೈಮ್ ಅಲ್ಲ, ಕಾಲವನ್ನು ನಿಯಂತ್ರಣ ಮಾಡುವಂಥ ದೇವತೆಗಳು ಅಂತ ಅರ್ಥ. ಸೊ ಪ್ರತಿಯೊಂದು ಕಾಲವನ್ನು ನಮಗೆ ಕಾಲದಲ್ಲಿ ನಮಗೆ ಟೈಮ್ ಡಿಜಿಟಲ್ ಟೈಮ್. ಹಿಂದೆ ಏನಿತ್ತು? ನಕ್ಷತ್ರಗಳು, ತಿಥಿ, ವಾರ, ನಕ್ಷತ್ರ, ಯೋಗಕರಣ ಇವೆಲ್ಲ ಏನಿದೆ ನಮಗೆ ಅದು ಕಾಲವನ್ನು ತಿಳ್ಕೊಳ್ಳಿಕ್ಕೆ ಮೆಷರ್ಮೆಂಟ್ ನಮಗೆ. ಆದರೆ ಇವುಗಳನ್ನು ನಿಯಂತ್ರಣ ಮಾಡುವಂಥ ದೇವತೆಗಳಿದ್ದಾರೆ. ಆ ದೇವತೆಗಳನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಕಾಲ ಅಂತಂದರೆ ಕಾಲವನ್ನು ನಿಯಂತ್ರಿಸುವಂಥ ದೇವತೆಗಳ ಗಣದ ಹೆಸರೇ ಕಾಲ ಅಂತ ಅರ್ಥ. ನಾವು ಇಲ್ಲಿ ಕಾಲ ಅಂತ ಪ್ರಯೋಗ ಮಾಡೋದು ಮೆಷರ್ಮೆಂಟ್, ಟೈಮ್ಗೋಸ್ಕರ. ತಾತ್ವಿಕವಾಗಿ ಆಧ್ಯಾತ್ಮಿಕದಲ್ಲಿ ನೋಡಿದ್ರೆ ಕಾಲ ಅಂತಂದರೆ ಅದೊಂದು ದೊಡ್ಡ ಡಿಪಾರ್ಟ್ಮೆಂಟ್, ಟೈಮನ್ನೇ ನಿಯಂತ್ರಣ ಮಾಡುವಂಥ ದೊಡ್ಡ ಡಿಪಾರ್ಟ್ಮೆಂಟ್ ಅಂತ ಅರ್ಥ. ಹಿಂದಿನ ಕಾಲ ಟೈಮ್ ಕೀಪರ್ಸ್ ಅಂತ ಇರ್ತಿದ್ದಲ್ಲ, ಆ ರೀತಿ. ಇಲ್ಲಿ ಆ ಶ್ಲೋಕದ ಬಗ್ಗೆ ಹೇಳುವಂಥ ಕಾಲ ಅದೊಂದು ಮಾತು. ಮತ್ತೊಂದು ಶ್ಲೋಕದಲ್ಲಿ ಇದರ ಬಗ್ಗೆ ಉಲ್ಲೇಖನ ಕೊಡ್ತಾನೆ ಭಗವಂತ. ಅಗ್ನಿರ್ ಜ್ಯೋತಿ ರಹಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ವಿದೋ ಜನಾ ಅಂತ ಹೇಳ್ತಾರೆ. ಇಲ್ಲಿ ಕಾಲ ಅಂತಂದರೆ ದೇವತೆಗಳ ಗಣ ಅಂತ ಗೊತ್ತಾಯಿತು. ಸೊ ದೇಹದಿಂದ ಹೊರಗೆ ಬಂದ ಮೇಲೆ ಮೋಕ್ಷಯೋಗ್ಯ ಜೀವವನ್ನು ಮೊದಲು ಸ್ವಾಗತಿಸುವವರು ಯಾರು ಅಂತಂದರೆ ನಮ್ಮ ಮನ್ವಂತರ, ಯಾರು ಮನ್ವಂತರ ಇದ್ದಾರೋ ವೈಶ್ವಾನರ ರೂಪನಾದಂಥ ವೈಶ್ವಾನರನೇ, ಅವನ ಮಗನೇ ವೈವಸ್ವತ, ಅವನಿಗೆ ವೈಶ್ವಾನರನಿಗೆ ಒಂದು ಹೆಸರಿದೆ. ಸೊ ಇವರೆಲ್ಲ ಕೂಡ ಪ್ರಧಾನ ಅಗ್ನಿಯ ಮಕ್ಕಳು, ವೈಶ್ವಾನರನ ಮಕ್ಕಳಾದಂಥ ಅಗ್ನಿ ಮತ್ತು ಜ್ಯೋತಿ ಅಂತ ಬರೀತಾರೆ. ಈ ದೇವತೆಗಳು ಜೀವವನ್ನು ಮೊದಲು ಸತ್ಕರಿಸಿ ಮುಂದಕ್ಕೆ ಕಳಿಸ್ತಾರೆ. ಯಾವಾಗ? ಇಲ್ಲಿ ಜೀವ ಶರೀರವನ್ನು ಬಿಟ್ಟ ಮೇಲೆ, ಅಂದರೆ ಶರೀರವನ್ನು ಬಿಟ್ಟು ಹೊರಗೆ ಹೋದ ಮೇಲೆ 10 ದಿನ ಆಗುತ್ತೆ. 10 ದಿನ ಆದ ಮೇಲೆ ಮತ್ತೆ ಅದರಲ್ಲಿ ಕಥೆಗಳಿದೆ. ಯಮಭಟ್ರು ಬರ್ತಾರೆ, ಇವರು ಬರ್ತಾರೆ. ಅದೆಲ್ಲ ಆದಮೇಲೆ ಕೂಡ ವೈತರಣಿ ನದಿ ಪ್ರವೇಶ ಎಲ್ಲ ಆದಮೇಲೆ ಮತ್ತೆ ಅಲ್ಲಿ ಸ್ವಾಗತ ಮಾಡೋದು ಯಾರು ಅಂತ. ಅಲ್ಲಿವರೆಗೂ ಹೋಗೋದು ನಮ್ಮ ಈ ಯಮದೂತರೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕ್ಯಾಲ್ಕುಲೇಟ್ ಆದಮೇಲೆ ಇವನು ಯಾವ ಕಡೆ ಹೋಗಬೇಕು, ಮೊದಲು ಈ ಭೋಗಭೂಮಿಗೆ ಭೋಗ ಪ್ರದೇಶಕ್ಕೆ ಹೋಗಬೇಕು ಅಥವಾ ಈ ನರಕ ಪ್ರದೇಶಕ್ಕೆ ಹೋಗಬೇಕು ಅಂತ ಮೊದಲು ಡಿಸೈಡ್ ಆಗುತ್ತೆ. ಅದು ನಮಗೆ 1 ವರ್ಷ ಆಗ್ತದೆ, ಜೀವಗೆ 12 ದಿನ ಆಗ್ತದೆ ಅಷ್ಟೆ ಆ ಪ್ರಯಾಣ ಮಾಡೋದು. ಭೂಮಿಯಿಂದ ಆ ದಕ್ಷಿಣ ನರಕಪಟ್ಟಣಕ್ಕೆ ಹೋಗಬೇಕಾದ್ರೆ 12 ದಿನ ಬೇಕು. ಇಷ್ಟು ಯೋಜನೆಗಳ ದೂರ ಅಂತಿದೆ. ಅದನ್ನು ಜೀವ 12 ದಿನದಲ್ಲಿ ಹೋಗ್ತಾನೆ. ನಮಗೆ 12 ದಿನ ಅಂತ 1 ದಿನ ಈಸ್ಕೊಂಡು 1 ಮಂತ್ ನಮಗೆ. ಹಾಗೆ 12 ತಿಂಗಳಾಗ್ತದೆ, 1 ವರ್ಷ. ಸೊ ಅಲ್ಲಿ ಈ ಅಗ್ನಿ ಮತ್ತು ಜ್ಯೋತಿ ಇವರಿಬ್ಬರು ಕೂಡ ವೈಶ್ವಾನರನ ಮಕ್ಕಳು. ಅವರು ಮೊದಲು ಸ್ವಾಗತ ಮಾಡಿ ಮುಂದಕ್ಕೆ ಕಳಿಸ್ತಾರೆ. ಮುಂದೆ ಜೀವವನ್ನು ಬೆಳಕಿನ ಮತ್ತು ಮಧ್ಯಾಹ್ನದ ದೇವತೆಗಳಿದೆ, ಅವ್ರ ಹೆಸರು ಕೊಟ್ಟಿಲ್ಲ ಇಲ್ಲಿ. ಆ ದೇವತೆಗಳು ಸ್ವಾಗತಿಸ್ತಾರೆ. ಈ ನಿಜವಾದಂಥ ಬೆಳಕಿನ ಅನುಭವದೊಂದಿಗೆ ಜೀವ ಮುಂದಕ್ಕೆ ಸಾಗಿ ಶುಕ್ಲಪಕ್ಷದ ಮತ್ತು ಹುಣ್ಣಿಮೆಯ ದೇವತೆಯನ್ನು ತಲುಪುತ್ತಾರೆ. ಪ್ರತಿಯೊಂದು ತಿಥಿಗೂ ಒಬ್ಬ ಅಭಿಮಾನ ದೇವತೆಗಳಿರ್ತಾರೆ. ಅವ್ರಿಗೆ ಭೂಲೋಕದಲ್ಲಿ ಕಾಲವನ್ನು ಸೂಚನೆ ಮಾಡೋದಲ್ಲದೆ ಅಡಿಷ್ನಲ್ ಡ್ಯೂಟೀಸ್ ಭಾಳ ಇರ್ತದೆ. ಅದರಲ್ಲಿ ಇದೊಂದು. ಅವರು ಸತ್ಕಾರ ಮಾಡಿ ಮುಂದಕ್ಕೆ ಕಳಿಸ್ತಾರೆ. ಆನಂತರ ಸಂಕ್ರಮಣದ ಉತ್ತರಾಯಣದ ದೇವತೆಗಳ ಜೊತೆಗೆ ಉತ್ತರಾಯಣದ 6 ತಿಂಗಳ ದೇವತೆಗಳೇನಿರ್ತಾರೆ ಅವರು ಜೀವವನ್ನು ಭಗವಂತನ ಕಡೆ ಕಳಿಸ್ತಾರೆ. ಅದಕ್ಕೆ ಭಾಳ ಜನ ಉತ್ತರಾಯಣದಲ್ಲಿ ಪ್ರಾಣ ಬಿಡಬೇಕು, ಭೀಷ್ಮಾಚಾರ್ಯರು ಕೂಡ ಉತ್ತರಾಯಣ ಬರೋವರೆಗೂ ವೆಯ್ಟ್ ಮಾಡಿದರು. ಇದೆಲ್ಲ ಏನಂತಂದರೆ ಆ ಟೈಮಲ್ಲಿ ಹೋಗೋದು ಅಂತಲ್ಲ, ಒಳ್ಳೆಯ ಕೆಲಸವನ್ನು ಮಾಡಿದರೆ ಉತ್ತರಾಯಣಕ್ಕೆ ಸಂಬಂಧಪಟ್ಟ ದೇವತೆಗಳು ಸ್ವಾಗತಿಸ್ತಾರೆ ಅಂತ ಅರ್ಥ. ಅಷ್ಟೇ ಆಗಲಿ, ಉತ್ತರಾಯಣದಲ್ಲಿ ಹೋದಂಥ ಎಂಥ ಕೆಟ್ಟ ಕೆಲಸ ಮಾಡಿದವನು ಕೂಡ ಉತ್ತರಾಯಣದಲ್ಲಿ ಹೋದರೆ ಡೈರೆಕ್ಟಾಗಿ ಮೋಕ್ಷವೇ ಅಂತ ಅಂಬೋದಿಲ್ಲ. ಅದಕ್ಕೆ ಭಾಳ ಇದೆ. ಉತ್ತರ ಅಂತಂದರೆ ಎತ್ತರ ಅಂತ ಅರ್ಥ. ಆಯನ ಅಂತಂದರೆ ಪ್ರಯಾಣ, ಹೋಗುವುದು, ಎತ್ತರಕ್ಕೆ ಹೋಗುವುದು.
ಸೊ ಜ್ಞಾನದ ಎತ್ತರಕ್ಕೆ ಹೋಗಬೇಕಾದವರು ಯಾರ್ಯಾರಿದ್ದಾರೆ ಅವರೆಲ್ಲ ಕೂಡ ಉತ್ತರಾಯಣ ತುಂಬ ಶ್ರೇಷ್ಠ. ಅದಕ್ಕೆ ಉಪನಯನ ಮಾಡೋದು ನಾವು ಯಾವ ಮಾಡ್ತೇವೆ? ಉತ್ತರಾಯಣದಲ್ಲಿ ಮಾಡ್ತೇವೆ. ಯಾಕೆಂತಂದರೆ ಜ್ಞಾನದ ಎಲಿವೇಶನ್ ಇದೆ. ಆದ ಕಾರಣ ಎಲ್ಲ ಶುಭ ಕಾರ್ಯಗಳಿಗೇನು ಹೇಳಿಲ್ಲ. ಅಂದರೆ ಎಲ್ಲಿ ಜ್ಞಾನದ ಎಲಿವೇಶನ್ ಬೇಕೋ, ಅದು ಪ್ರಧಾನವಾಗಿರುತ್ತೋ ಅದನ್ನು ಉತ್ತರಾಯಣದಲ್ಲಿ ಮಾಡ್ತಾರೆ. ನಮಗೆ ನಾಮಕರ ಈ ಉಪನಯನ ಅಂತಂದರೆ ಜ್ಞಾನವನ್ನು ಪಡೆಯುವಂಥ ದೀಕ್ಷೆ ಅಲ್ವಾ, ಅದಕ್ಕೆ ಉತ್ತರಾಯಣ ತುಂಬ ಶ್ರೇಷ್ಠ. ಗೃಹಸ್ಥ ಧರ್ಮದಲ್ಲಿ ಕೂಡ ಜ್ಞಾನ ಇದೆ. ಜ್ಞಾನದ ಅನುಭವ ಇರೋದು ಗೃಹಸ್ಥ ಧರ್ಮದಲ್ಲಿ. ನಾವು ಬ್ರಹ್ಮಚರ್ಯ ಆಶ್ರಮದಲ್ಲಿ ತಿಳ್ಕೊಂಡಂಥ ಜ್ಞಾನವನ್ನೆಲ್ಲ ಕೂಡ ಆಚರಣೆಗೆ ತರೋದು ಯಾವಾಗ? ಗೃಹಸ್ಥ ಬಂದಾಗ. ಅದು ಇನ್ನೂ ದೊಡ್ಡದು. ಆದರೆ ಇವತ್ತು ಗೃಹಸ್ಥ ಧರ್ಮ ಏನೂ ಇಲ್ಲ. ಈಗ ಮಕ್ಕಳ ಪಡ್ಕೊಳ್ಳಿಕ್ಕೆ ಮದುವೆ ಅಂತ ನಮ್ಮ ಹಿಂದಿನವರಾಗಿದ್ದರು, ಈಗ ಅದೂ ಇಲ್ಲ. ನೋಡ್ಕೊಳ್ಳಿಕ್ಕೆ ಗಂಡು ಹೆಣ್ಣು ಬೇಕು ಅಷ್ಟೇ. ಅದಕ್ಕೋಸ್ಕರ ಮದುವೆಗಳು ಮಾಡ್ತಿದ್ರು. ಅದರಲ್ಲಿ ಜ್ಞಾನಗಿನ ಗೃಹಸ್ಥ ಧರ್ಮ ಅಸಲು ಇಲ್ಲವೇ ಇಲ್ಲ ಇವಾಗ. ಆದರೆ ಇವತ್ತು ಕಾಲಾತೀತ ಯಾವಾಗ ಬೇಕಾದ್ರೂ ಮಾಡಬೇಕು. ಜ್ಞಾನವೇ ಬೇಕಾದರೆ, ಜ್ಞಾನಕ್ಕೋಸ್ಕರವೇ ಕಾರ್ಯ ಆದರೆ ಉತ್ತರಾಯಣ ಶ್ರೇಷ್ಠ. ಜ್ಞಾನ ಸಂಬಂಧ ಇಲ್ಲ, ಬರೀ ರಿಚುವಲ್ ಯಾಂತ್ರಿಕವಾಗಿ ಮಾಡ್ತೀನಿ ಅಂತಂದರೆ ಇದು ಉತ್ತರಾಯಣದಲ್ಲಿ ಮಾಡಿದ್ರು ಒಂದೇ, ದಕ್ಷಿಣಾಯಣದಲ್ಲಿ ಮಾಡಿದ್ರು ಒಂದೇ, ಯಾವಾಗ ಮಾಡಿದ್ರು ಒಂದೇ. ಸೊ ಉತ್ತರಾಯಣ ಅಂತಂಬೋದು ಯಾಕೆ ಬಂತು ಅಂತಂದರೆ ಈ ವಿಚಾರಕ್ಕೆ ಬಂದಿದೆ. ಉತ್ತರಾಯಣಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಏನಿದೆ, ಅವರು ಜೀವವನ್ನು ಭಗವಂತನ ಕಡೆ ಕಳಿಸುವಂಥವರು, ಮೋಕ್ಷದ ಕಡೆ ಕಳಿಸುವಂಥ ದೇವತೆಗಳು. ಅದಕ್ಕೆ ಉತ್ತರಾಯಣಕ್ಕೆ ಅಷ್ಟು ದೊಡ್ಡ ಹೆಸರು ಬಂದಿದೆ. ಅದು ಅವರ ಮಹತ್ಯ ಇಲ್ಲ, ಜೀವ ಮಾಡಿಕೊಂಡು ಜೀವಕ್ಕೆ ಆ ಯೋಗ್ಯತೆ ಇದ್ದರೆ ಅವರು ಕಳಿಸ್ತಾರೆ, ಅವ್ರ ಡ್ಯೂಟಿ ಅಷ್ಟೇ. ಸೊ ಉತ್ತರಾಯಣದ ದೇವತೆಗಳ ಜೊತೆಗೆ ಉತ್ತರಾಯಣದ 6 ತಿಂಗಳ ದೇವತೆಗಳು ಜೀವವನ್ನು ಭಗವಂತನ ಕಡೆ ಕಳಿಸ್ತಾರೆ. ಹೀಗೆ ಯಾರು ಈ ದಾರಿಯಲ್ಲಿ ಸಾಕ್ತಾರೋ ಅವರು ಎಂದೂ ಕೂಡ ಮರಳಿ ಬರುವುದಿಲ್ಲ, ನಿತ್ಯ ಸತ್ಯವಾದಂಥ ಭಗವಂತನನ್ನು ಸೇರ್ತಾರೆ. ಮರಳಿ ಭೂಮಿಗೆ ಬರಬೇಕಾದ್ರೆ ಕೇವಲ ಉತ್ತರಾಯಣದಲ್ಲಿ ಹೋದರೂ ಸಾಲದು. ಉತ್ತರಾಯಣ ದಿಕ್ಕದಲ್ಲಿ ಅವರು ಆ ಸ್ವಾಗತ ಮಾಡ್ರಷ್ಟೇ ಸರು. ಅದು ಮಾಡಬೇಕಾದ್ರೂ ಕೂಡ ನಾವು ಜ್ಞಾನದ ಒಂದು ಸಾಧನೆಯನ್ನು ಮುಂದುವರೆದ್ರೆ ಸಾಧ್ಯ ಆಗ್ತದೆ. ಏಕೆಂದರೆ ಒಳ್ಳೆಯ ಕರ್ಮಗಳು ಮಾಡಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಇಲ್ಲದವನು ಒಳ್ಳೆಯ ಕರ್ಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಜ್ಞಾನದ ಅರಿವು ಬಂದಾಗ, ಅದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ, ಆವಾಗ ನಮಗೆ ಈ ಯಾವ ಥರದ ಸಂಸಾರ ಬಂಧನ ಇಲ್ಲದೆ ಮುಂದುವರಲಿಕ್ಕೆ ಅವಕಾಶ. ಯಾವುದೇ ವಿಷಯವನ್ನು 2ನೇ ಅಧ್ಯಾಯದಿಂದ ಎಲ್ಲ ತತ್ವ ಕರ್ಮ ಎಲ್ಲದರ ಬಗ್ಗೆ ಹೇಳ್ತಾ ಇರೋದು. ತಿಳ್ಕೊಂಡು ಮಾಡಬೇಕು. ಏನೇ ಮಾಡಲಿ ತಿಳ್ಕೊಂಡು ಮಾಡಿ, ಅದರಿಂದ ನಮ್ಮ ಮುಂದಿನ ಜೀವನ ಡಿಸೈಡ್ ಆಗ್ತದೆ. ಹೀಗೆ ಈ ದಾರಿಯಲ್ಲಿ ಉತ್ತರಾಯಣದ ದೇವತೆಗಳಿಗೆ ಸ್ವಾಗತ ಮಾಡಿ ಈ ದಾರಿಯಲ್ಲಿ ಯಾರು ಸಾಕ್ತಾರೋ ಅವರು ಎಂದೂ ಕೂಡ ಮರಳಿ ಬರುವುದಿಲ್ಲ, ನಿತ್ಯ ಸತ್ಯವಾದಂಥ ಭಗವಂತನನ್ನು ಸೇರ್ತಾರೆ ಅಂತ ಹೇಳ್ತಾನೆ ಭಗವಂತ. ಆಮೇಲೆ ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗಿ ಪ್ರಾಪ್ಯ ನಿವರ್ತತೆ ಅಂತ ಹೇಳ್ತಾರೆ. ಇಲ್ಲಿ ಇದೆಲ್ಲ ಕೂಡ ದೇವತೆಗಳ ಬಗ್ಗೆ, ನಮ್ಮ ಜೀವವನ್ನು ಕರ್ಕೊಂಡು ಹೋಗುವಂಥ ದೇವತಾಗಣ ಅವರ ಒಂದು ಪೋರ್ಟ್ಫೋಲಿಯೋ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಭೂಮಿಯಲ್ಲಿ ನಾವು ಸಮಯದ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಅದನ್ನು ಇದಕ್ಕೆ ಅನುಸಂಧಾನ ಮಾಡಿಕೊಳ್ಳಬೇಡಿ. ಸೊ ಯಾರು ಮೋಕ್ಷಕ್ಕೆ ಎಲಿಜಿಬಿಲಿಟಿ ಯಾರಿಗಿರಲ್ಲೋ, ಇನ್ನೂ ಪರಿಪಕ್ವತೆ ಆಗಿರಲ್ಲ ಅವನು ಮುಂದಕ್ಕೆ ಹೊರಲಿಕ್ಕೆ, ಅಂಥವರು ಮತ್ತೆ ರೀಟ್ರೈನಿಂಗ್ ಬೇಕಾಗತ್ತೆ, ಮತ್ತೆ ಫರ್ದರ್ ಟ್ರೈನಿಂಗ್ ಬೇಕಾಗ್ತದೆ. ಅಂಥವರು ಯಾರು ಆ ಯೋಗ್ಯತೆ ಕ್ವಾಲಿಫಿಕೇಷನ್ ಪಡೆದಿಲ್ಲವೋ ಅಂತಹ ಜೀವ ದೇಹದಿಂದ ಹೊರಬಂದಾಗ ಅವನನ್ನು ಸ್ವಾಗತಿಸುವಂಥ ದೇವತೆಯೇ ಹೊಗೆಯ ಮತ್ತು ಕತ್ತಲನ ದೇವತೆಗಳು ಕೃಷ್ಣ ಅಂತ ಹೇಳ್ತಾರೆ. ಧೂಮಃ ಕೃಷ್ಣ, ಈ ಡಿಪಾರ್ಟ್ಮೆಂಟ್ ಹೆಡ್ಸ್ ಅವರು ಇನ್ವೈಟ್ ಮಾಡ್ತಾರೆ. ಆ ನಂತರ ಕೃಷ್ಣ ಪಕ್ಷದ ದೇವತೆ, ನಂತರ ದಕ್ಷಿಣಾಯನದ 6 ತಿಂಗಳ ದೇವತೆಗಳು ಏನಿದೆ ಜೀವವನ್ನು ಸೋಮಲೋಕಕ್ಕೆ ತಲುಪಿಸ್ತಾರೆ. ಅವರು ಅಲ್ಲಿಂದ ಯಾರು ಎಲಿಜಿಬಿಲಿಟಿ ಇಲ್ಲವೋ ಅವರು ಸೋಮಲೋಕಕ್ಕೆ ಹೋಗ್ತಾರೆ. ಯಾರಿಗಾದ್ರೂ ಎಲಿಜಿಬಿಲಿಟಿ ಇದೆಯೋ ಅವರು ಡೈರೆಕ್ಟಾಗಿ ಭಗವಂತನ ಕಡೆ ಕಳಿಸ್ತಾರೆ ಅಂತಂಬುದು ಇಲ್ಲಿ ವರ್ಣನೆ ಇದೆ. ಇಲ್ಲಿ ಕೃಷ್ಣ ಪಕ್ಷ ಆಗಲಿ ದಕ್ಷಿಣಾಯನ ಆಗಲಿ ಇದೆಲ್ಲ ಕೂಡ ಹೇಳುವುದು ಉದ್ದೇಶ ಏನಂತಂದರೆ, ಆ ಪೋರ್ಟ್ಫೋಲಿಯೋ ಡಿಪಾರ್ಟ್ಮೆಂಟ್ ಹೆಡ್ಸ್ ನಿರ್ವರ್ತನೆ ಮಾಡುವಂಥ ವಿಚಾರ, ಜೀವವನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಷ್ಟೇ ಆಗಲಿ. ಅದನ್ನು ನಾವು ಇಲ್ಲಿ ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ, ಇದು ಕಾಲದಲ್ಲೇ ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ. ಸೊ ಯಾವ ಕಾಲದಲ್ಲಾದರೂ ನಮಗೆ ಒಂದು ಸೂಚನೆ ಏನಂತಂದರೆ, ಉತ್ತರಾಯಣದಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಒಳ್ಳೆ ಜೀವ ಅಂತ ಅರ್ಥ ಮಾಡಿಕೊಳ್ತೇವೆ ಅಷ್ಟೆ. ಆ ಜೀವದ ಯೋಗ್ಯತೆ ಬಗ್ಗೆ ನಿರ್ಣಯ ಮಾಡಬೇಕಾದ್ರೆ. ಆದರೆ ಉತ್ತರಾಯಣದಲ್ಲಿ ದಕ್ಷಿಣಾಯನದಲ್ಲಿ ಇಕ್ಕೋದಂಗೆ ಉತ್ತರಾಯಣದಲ್ಲೂ ಎಲ್ಲರೂ ಸಾಯ್ತಿದ್ದಾರೆ. ಅಷ್ಟು ಮಾತ್ರಕ್ಕೆ ಎಲ್ಲರೂ ಹೋಗ್ತಾರಾ? ಅಲ್ಲ. ಆ ಎಲಿಜಿಬಿಲಿಟಿ ಇದ್ದವರು ಅವ್ರಿಗೆ ಸ್ಪೆಷಲಾಗಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಆ ಎಲಿಜಿಬಿಲಿಟಿ ಇಲ್ಲದವರು
ದಕ್ಷಿಣಾಯನದ ದೇವತೆಗಳು ಕರ್ಕೊಂಡು ಹೋಗ್ತಾರೆ. ನೀವು ಇಲ್ಲಿ ಉತ್ತರಾಯಣದಲ್ಲಿ ಸತ್ತೀರಾ, ದಕ್ಷಿಣಾಯನ ಸತ್ತೀರಾ ಅಂತ ಅದು ಮುಖ್ಯ ಅಲ್ವೇ ಅಲ್ಲ. ಸೊ ಇಲ್ಲಿ ಸೋಮಲೋಕಕ್ಕೆ ಕಳಿಸ್ತಾರೆ. ಜೀವ ಇಲ್ಲಿ ತನ್ನ ಪುಣ್ಯಕ್ಷಯವಾಗೋ ತನಕ ಸುಖವನ್ನು ಅನುಭವಿಸ್ತಾರೆ. ಸ್ವರ್ಗ ಅಂತೀವಿ ಅದನ್ನೇ. ಜೀವ ಏನಾದರೂ ಪುಣ್ಯ ಏನಾದರೂ ಮಾಡಿಕೊಂಡಿದ್ದರೆ ಆ ಪುಣ್ಯ ಕೂಡ ನೋಡಿ, ಪುಣ್ಯ ಮಾಡಿಕೊಂಡಿದ್ರೆ ಮತ್ತೆ ಭೂಲೋಕದಲ್ಲಿ ಅನುಭವಿಸ್ಬೇಕಲ್ಲ, ಮತ್ತೆ ಅಲ್ಲೇ ಯಾಕೆ ಅಂತ ಅಂಬೋದು ಪ್ರಶ್ನೆ ಬರ್ತದೆ. ಪ್ರಾರಬ್ಧ ಕರ್ಮ ಅಂತ ಏನಿದೆ ಅದನ್ನು ಖಂಡಿತವಾಗಿ ಅನುಭವಿಸದೆ ಇನ್ನೊಂದು ಶರೀರವನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇವನು ಇಷ್ಟು ಅನುಭವಿಸ್ಬೇಕು ಅಂತೇಳಿ ಭಗವಂತ ಮಾಡಿ ಕಳಿಸ್ಬಿಡ್ತಾನೆ. ಅದನ್ನು ಪೂರ್ತಿ ಅನುಭವಿಸ್ಬೇಕು. ಅದೆಲ್ಲ ಅರ್ಧ ಅನುಭವಿಸಿದೆ ಅಂತಂದರೆ ಇನ್ನೂ ಸ್ವಲ್ಪ ಉಳಿದ್ರೆ ಮತ್ತೆ ಅದು ಇನ್ನೊಂದು ಸಲ ಬರೋದಕ್ಕೆ ಅದೆಲ್ಲ ಮಾಡಿರಿ ಅಂತ ಗೊಂದಲ ಆಗಿಬಿಡ್ತದೆ. ಜೀವನದಲ್ಲಿ ಎಂದೂ ಅನುಭವಿಸಲಂಗೆ ಆಗೋಗ್ತದೆ. ಆ ಲೆಕ್ಕಗಳು ತುಂಬ ಕಷ್ಟ. ಸೊ ಹಾಗೇನು ಮಾಡ್ತಾರೆ, ಪ್ರಾರಬ್ಧ ಕರ್ಮವನ್ನು ಪೂರ್ತಿಯಾಗಿ ಅನುಭವಿಸ್ಬೇಕು. ಶರೀರದ ಇದ್ದಷ್ಟುವರೆಗೂ ಭೂಮಿಯಲ್ಲಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಬೇಕು. ಶರೀರ ಮುಗಿತಾ, ಶರೀರ ಇಲ್ಲ ಆದರೆ ಪ್ರಾರಬ್ಧ ಕರ್ಮ ಉಳಿದಿದೆ ಹಾಗೆ. ಆದರೆ ಆರೋಗ್ಯದ ಕಾರಣದಿಂದನೋ, ಆತ್ಮಹತ್ಯೆ ಮಾಡಿಕೊಳ್ಳೋದ್ರಿಂದನೋ, ಬೇರೆ ಬೇರೆ ಕಾರಣದಿಂದ ಶರೀರ ಬೇಗ ಬಿದ್ದೋಗ್ತದೆ. ಆವಾಗ ಏನಾಗ್ತದೆ, ಜೀವಕ್ಕಿನ್ನ ಉಳಿತದೆ ಸ್ವಲ್ಪ. ಪುಣ್ಯ ಅನುಭವಿಸೋ ಪುಣ್ಯ ಆಗಲಿ, ಅನುಭವಿಸೋ ಪಾಪ ಆಗಲಿ, ಅದನ್ನು ಎಲ್ಲಿ ಅನುಭವಿಸ್ತಾರೆ ಅಂದರೆ ಪುಣ್ಯ ಇದ್ದರೆ ಸೋಮಲೋಕದಲ್ಲಿ ಅನುಭವಿಸ್ತಾರೆ. ಸ್ವರ್ಗ ಅಂತೀವಲ್ಲ, ಅಪ್ಸರಶಾಸ್ತ್ರಿಗಳು ಯಾರಿಗೇನು ಬೇಕೋ ಅದು. ಅಲ್ಲಿ ಒಳ್ಳೆ ಬ್ರಾಹ್ಮಣರಾಗಿದ್ದರೆ ಅಲ್ಲಿ ಒಳ್ಳೆ ಹುಡ್ಡು ಇರುತ್ತೆ ಅಂತಂತಾರೆ. ಬೇರೆಯವರಾಗಿದ್ದರೆ ಕ್ಷತ್ರಿಯರಾಗಿದ್ದರೆ ಅಲ್ಲಿ ಸಾಕಷ್ಟು ನೃತ್ಯಗಳಿರ್ತದೆ, ರಂಭಾ ಊರ್ವಶಿ ಮೇನಕೆ ಇರ್ತಾರೆ ಅಂತಂತಾರೆ. ವೈಶ್ಯರಾಗಿದ್ದರೆ ಅವ್ರಿಗೆ ಬೇಕಾದಷ್ಟು ಫುಡ್ ಇರ್ತದೆ, ಬೇಕಾದಷ್ಟು ಎಲ್ಲ ಹಣ ಗಿಣ ನೋಡ್ಬೋದು, ಆನಂದ ಲೋಕ ಅದು. ಹೀಗೆ ಯಾರಿಗೆ ತೋಚಿದಂಗೆ ಅವರು ವರ್ಣನೆ ಮಾಡ್ತಾ ಇದ್ದಾರೆ ಹೊತ್ತು ಶಾಸ್ತ್ರದಲ್ಲಿ ಅದೆಲ್ಲ ಏನು ಸುಖ ಪಡ್ತಾರೆ ಅಂತ ಹೇಳ್ತದೆ. ಏನು ಪುಣ್ಯ ನಮ್ಮದಿದೆಯೋ, ಯಾವ ಥರ ಪುಣ್ಯದಿಂದ ಸುಖ ಪಡಬೇಕು ಅಂತ ಇರ್ತದೋ ಅವರು ಆ ಪ್ಲೇನಲ್ಲಿ ಸುಖ ಪಡ್ತಾರೆ. ಆ ಸುಖ ಹೇಗೆ ಪಡ್ತಾರೆ ಅಂತಂಬುದು ಇನ್ನೂ ಒಂದು ಸಿಂಪಲಾಗಿ ಹೇಳ್ತೇನೆ, ನಮಗೆ ಅನುಭವಕ್ಕೆ ಬರುವಂಥದ್ದು. ಕೆಲವಿನ ಸುಖಗಳು ನಮಗೆ ಕನಸಿನಲ್ಲಿ ಆಗ್ತಾ ಇಲ್ವಾ? ಕನಸಿನಲ್ಲಿ ಹೇಗೆ ಸುಖ ಆಗ್ತಾ ಇದೆ, ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ, ಅದರ ಅನುಭೂತಿ ನಮಗೆ ಆಗ್ತಾ ಇದೆ. ಆದರೆ ರಿಯಾಲಿಟಿಗಿಲ್ಲ. ನಿದ್ದೆ ಎದ್ದ ತಕ್ಷಣ ಏನೂ ಇಲ್ಲ. ದುಃಖವನ್ನು ಹಾಗೆ ಅನುಭವಿಸ್ತಾ ಇದ್ದೇವೆ. ಕನಸಿನಲ್ಲಿ ಆಗೋಗ್ಬಿಡ್ತದೆ. ಆದರೆ ಭಯಗ್ರಸ್ತರಾಗ್ತೇವೆ. ಬೆಳಗ್ಗೆ ಎದ್ದ ತಕ್ಷಣ ದಿಗ್ಭ್ರಮೆ ಆಗಿಬಿಡ್ತದೆ. ಆದರೆ ಮುಗಿದೋಗ್ತದೆ. ಕನಸಿನಲ್ಲಿ ಹೇಗೆ ಭಗವಂತ ವ್ಯವಸ್ಥೆ ಮಾಡಿದ್ದಾನೋ ಅದೇ ರೀತಿ ಸೋಮಲೋಕದಲ್ಲಿ ಕೂಡ ಅಂಥ ವ್ಯವಸ್ಥೆ ಇರುತ್ತೆ. ಶರೀರ ಇಲ್ಲದೆ ಇರ್ಬೋದು, ಶರೀರ ಇಲ್ಲದೆ ಬೇರೆ ಥರ ಮಾನಸಿಕವಾದಂಥ ಪ್ಲೇನಲ್ಲಿ ಇರುವಂಥ ಶರೀರ ಇರುತ್ತೆ. ಆ ದೇಹದಿಂದ ಅಲ್ಲಿ ಅನುಭವಿಸ್ತಾನೆ. ಪುಣ್ಯ ಇದ್ದರೆ ಅಲ್ಲಿ ಕ್ಷಯ ಮಾಡಿಕೊಳ್ಳಬೇಕು, ಪಾಪ ಇದ್ದರೆ ನರಕದಲ್ಲಿ ಕ್ಷಯ ಮಾಡಿಕೊಳ್ಳಬೇಕು. ನಂತರ ಮತ್ತೆ ಅಲ್ಲಿ ಈ ಶಿಕ್ಷೆಗಳೆಲ್ಲ ಹೇಳ್ತಾರೆ ನೋಡಿ, ಎಣ್ಣೆಯಲ್ಲಿ ಕುದಿಸ್ತಾರೆ, ಇದೆಲ್ಲ ಕೂಡ ವರ್ಣನೆ ಮಾಡ್ತಾರೆ ಅಷ್ಟೇ. ಸಾಮಾನ್ಯ ಜನಕ್ಕೆ ನಿಜವಾಗಿಯೂ ಕಷ್ಟ ಇರೋದು ಭೂಲೋಕದಲ್ಲಿ. ಅಲ್ಲಿ ಏನಂತಂದರೆ ಮಾನಸಿಕವಾದಂಥ ಒಂದು ದೇಹವನ್ನು ಕೊಟ್ಟು ಕನಸಿನಲ್ಲಿ ನಾವು ಹೇಗೆ ಅನುಭವಿಸ್ತೇವೋ ಹಾಗೆ ಅನುಭವಿಸುವಂಥ ರೀತಿ ಇರ್ತದೆ. ನಾವು ಮಾಡಿದಂಥ ತಪ್ಪಿಗೆ ಯಾವ ರೀತಿ ಆಗುತ್ತೋ ಆ ದೇವತೆಗಳು ಡಿಸೈಡ್ ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ ಇರ್ತದೆ, ಅವರು ಡಿಸೈಡ್ ಮಾಡ್ತಾರೆ. ಮತ್ತು ಅದೆಲ್ಲ ಪ್ರಾರಬ್ಧ ಕರ್ಮ ಪೂರ್ತಿ ಮುಗಿದ ತಕ್ಷಣ ಮತ್ತೆ ಭೂಲೋಕಕ್ಕೆ ಬರಬೇಕು, ಯಾವ ಜೀವ ಎತ್ತಬೇಕು ಏನು, ಅದಕ್ಕೊಂದು ಬ್ರಹ್ಮದೇವರದು ಚಿತ್ತಾಭಿಮಾನದ ದೊಡ್ಡ ಡಿಪಾರ್ಟ್ಮೆಂಟ್ ಇದೆ, ಅದು ನೋಡಿಕೊಳ್ಳುತ್ತೆ. ಸೊ ಹೀಗೆ ದಕ್ಷಿಣಾಯನದ ಮತ್ತು ದಕ್ಷಿಣಾಯನದ 6 ತಿಂಗಳ ದೇವತೆಗಳು ಯಾರಿದ್ದಾರೆ ಅವರು ಜೀವವನ್ನು ಸೋಮಲೋಕಕ್ಕೆ ತಲುಪಿಸ್ತಾರೆ. ಜೀವ ಇಲ್ಲಿ ತನ್ನ ಪುಣ್ಯಕ್ಷಯವಾಗುವ ತನಕ ಸುಖವನ್ನು ಅನುಭವಿಸಿ ಮರಳಿ ಮೋಡದಲ್ಲಿ ಸೇರಿ ಮಳೆಯ ಮೂಲಕ ಭೂಮಿಗೆ ತಲುಪಿ ಒಂದು ಗಂಡಿನ ದೇಹದಲ್ಲಿ ಮೂಲಕ ಹೆಣ್ಣಿನ ಗರ್ಭವನ್ನು ಪ್ರವೇಶ ಮಾಡಿ ಮರಳಿ ಭೂಮಿಗೆ ಹುಟ್ಟುತ್ತಾನೆ. ಸೊ ಇದನ್ನು ಇಲ್ಲಿ ಭಗವಂತ ಹೇಳ್ತಾನೆ. ಪುಣ್ಯ ಮಾಡಿ ಮೋಕ್ಷಕ್ಕೆ ಎಲಿಜಿಬಿಲಿಟಿ ಇದ್ದರೆ ಉತ್ತರಾಯಣದ ದೇವತೆಗಳ ಡಿಪಾರ್ಟ್ಮೆಂಟು ಅವರು ಸ್ವಾಗತ ಮಾಡ್ತಾರೆ. ಆ ಎಲಿಜಿಬಿಲಿಟಿ ಇಲ್ಲ, ದಕ್ಷಿಣಾಯನದ ದೇವತೆಗಳು ಅವರನ್ನು ರಿಸೀವ್ ಮಾಡಿಕೊಳ್ತಾರೆ. ಹೀಗೆ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಶುಕ್ಲ ಕೃಷ್ಣೇ ಗತೀಷ್ಯತೆ ಜಗತಃ ಶಾಶ್ವತೇ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅಂತ ಹೇಳ್ತಾರೆ. ಹೀಗೆ ಒಂದು ಮೋಕ್ಷಕ್ಕೆ ಹೋಗುವ ಬೆಳಕಿನ ಬಿಳಿಯ ದಾರಿ ಮತ್ತು ಇನ್ನೊಂದು ಮರಳಿ ಸಂಸಾರಕ್ಕೆ ಬರುವಂಥ ಕತ್ತಲಿನ ಕಪ್ಪು ದಾರಿ. ಕತ್ತಲು ಕಪ್ಪು ಅಂತ ಯಾಕೆ ಬಳಸ್ತಾರೆ ಅಂತಂದರೆ ಅಜ್ಞಾನ. ಜ್ಞಾನ ಇಲ್ಲದಾಗೆ ನೀವು ಯಾವ ಕೆಲಸವನ್ನು ಹೇಗೆ ಪರ್ಫೆಕ್ಟಾಗಿ ಮಾಡಬೇಕು, ಈ ಮತ್ತೆ ನಮಗೆ ಅದು ಬಂಧಕ ಆಗಲಾರ್ದೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಯಾವಾಗ ಜ್ಞಾನ ಇಲ್ಲವೋ ಗೊತ್ತಿಲ್ಲದೆ ಮಾಡ್ತೇವೆ ಮತ್ತೆ ಅನುಭವಿಸ್ತೇವೆ. ಈ 2 ದಾರಿಗಳು ಅನಾದಿ ಅನಂತ ಕಾಲದಲ್ಲಿ ಎಲ್ಲ ಜೀವಗಳಿಗೂ ಸಮಾನವಾಗಿ ಇರತಕ್ಕಂಥ ವ್ಯವಸ್ಥೆ ಅಂತ ಹೇಳ್ತಾನೆ ಭಗವಂತ.
ಬೆಳಕಿನ ದಾರಿಯಲ್ಲಿ ಹೋದವರು ಮರಳಿ ಬರುವುದಿಲ್ಲ, ಕತ್ತಲೆಯ ದಾರಿಯಲ್ಲಿ ಹೋದವರು ಮರಳಿ ಮತ್ತೆ ಬರಬೇಕಾಗ್ತದೆ. ನಮ್ಮ ಶಾಲೆಯ ವ್ಯವಸ್ಥೆ ನೋಡಿ, 1ನೇ ಕ್ಲಾಸಿಂದ ನಾವು ಓದ್ತೇವೆ. 1ನೇ ಕ್ಲಾಸ್ ಆದಮೇಲೆ 2ನೇ ಕ್ಲಾಸ್ಗೆ ಹಾಕ್ತಾರೆ, 2ರಿಂದ 3ಗೆ ಪ್ರಮೋಟ್ ಮಾಡ್ತಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಪಾಸ್ ಆದರೆ ಇಲ್ಲಂತ ಕೇಳೋದಿಲ್ಲ, ಪ್ರಮೋಟ್ ಮಾಡ್ಕೊಳ್ತಾ ಹೋಗ್ತಾರೆ. ಆಮೇಲೆ 10ನೇ ಕ್ಲಾಸ್ ಒಂದಿರ್ತದೆ, ಅಲ್ಲೇನು ಮಾಡ್ತಾರೆ, ನೀವು ಸರಿಯಾಗಿ ಪರ್ಫಾರ್ಮೆನ್ಸ್ ಇಲ್ಲದ್ರೆ ಡಿಮೋಟ್ ಮಾಡಿಬಿಡ್ತಾರೆ. ಭಗವಂತ ಸ್ವಲ್ಪ ಸ್ವಲ್ಪ ನಮ್ಮನ್ನು ಲಿಫ್ಟ್ ಮಾಡಿ ಜ್ಞಾನವನ್ನು ಕೊಟ್ಟು ಮತ್ತೆ ಮತ್ತೆ ಟ್ರೈನ್ ಮಾಡ್ತಾ ಇರ್ತಾನೆ. ಅಷ್ಟು ಟ್ರೈನ್ ಮಾಡಿದರೂ ಕೂಡ ನಮ್ಮ ದಾರಿ ನಮ್ಮದೇ, ನಮಗೆ ಅದೆಲ್ಲ ಇಷ್ಟ ಇಲ್ಲ ಅಂತಂದಾಗ ಮತ್ತೆ ಏನಾಗ್ತದೆ, ಮತ್ತೆ ಫೇಲ್ ಮಾಡ್ತಾನೆ. ಒಂದು ಸಲ ಫೇಲ್ ಮಾಡಿ ಮತ್ತೆ ಭೂಲೋಕಕ್ಕೆ ಹೋಗು. ಮತ್ತೆ ಭಗವಂತ ಪ್ರತಿ ಸಲನೂ ಅವಕಾಶ ಕೊಡ್ತಾನೆ. ಜ್ಞಾನ ಕೊಡುವಂಥವರು, ಪ್ರಕೃತಿ, ಗುರುಗಳು ಇವರೆಲ್ಲ ಕೂಡ ಪ್ರತಿಯೊಂದು ಕಾಲದಲ್ಲೂ ಎಲ್ಲ ಕಡೆ ಎಲ್ಲರಿಗೂ ಸಮಾನವಾಗಿರುತ್ತೆ. ಅವರದು ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕೊಡ್ತಾನೆ. ಇದು ಒಳ್ಳೆಯದು, ಇದು ಮಾಡಬೇಕು, ಇದು ಕೆಟ್ಟದ್ದು, ಇದು ಮಾಡಬಾರ್ದು ಅಂತ ಪ್ರತಿಯೊಬ್ಬನಿಗೂ ಆ ಎಚ್ಚರ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಕೇವಲ ಭಾರತದಲ್ಲಿ ಅಲ್ಲ, ಎಲ್ಲ ಕಡೆ ಇರುತ್ತೆ. ಆದರೆ ಅವನು ಮಾಡಬೇಕೋ ಬೇಡವೋ, ಆಚರಣೆ ಮಾಡಬೇಕೋ ಬೇಡವೋ, ಅವನ ಒಂದು ವಿಚಕ್ಷಣೆ, ವಿವೇಕಕ್ಕೆ ಆಧಾರಪಟ್ಟಿರ್ತದೆ, ಅವನ ತಿಳುವಳಿಕೆ ಮೇಲೆ ಆಧಾರಪಟ್ಟಿರ್ತದೆ. ಇದಕ್ಕೆ ಯಾರೂ ಹೊಣೆಗಾರರಲ್ಲ. ಒಬ್ಬನ ತಪ್ಪು ನಿರ್ಧಾರ ತಗೊಂಡಿದ್ದಾನೆ, ತಪ್ಪು ನಿರ್ಣಯ ತಗೊಂಡಿದ್ದಾನೆ ಅಂತಂದರೆ ಅದು ಭಗವಂತನ ಕೆಳಗೆ ಬರೋದಿಲ್ಲ. ಆ ಬುದ್ಧಿ, ಮನಸ್ಸು, ಈ ಅಭಿಮಾನ ದೇವತೆಗಳಿರ್ತಾರೆ, ಅವ್ರಿಗೂ ಸಂಬಂಧ ಇಲ್ಲ. ಯಾಕೆಂದರೆ ಅವರನ್ನು ನಿಯಂತ್ರಣ ಮಾಡೋದೇ ಇದು. ನನ್ನ ಮನಸ್ಸು ಹೀಗೆ ಹೇಳುತ್ತೆ, ಆದರೂ ಕೂಡ ನನ್ನ ಮನಸ್ಸನ್ನು ನಿಯಂತ್ರಣೆ ಮಾಡಿ ನನ್ನ ಕೆಲಸವನ್ನು ನಾನು ಈಡೇರಿಸಿಕೊಡ್ತೀನಲ್ಲ. ನನ್ನ ಬುದ್ಧಿ ಇದು ಒಳ್ಳೆಯದು, ಇದು ಕೆಟ್ಟದ್ದು ಹೇಳುತ್ತೆ. ಆದರೆ ಕೂಡ ಅದು ಹೇಳಿದಂಗೆ ನಾವೆಲ್ಲಿ ಕೇಳ್ತೇವೆ? ಯಾವುದು ಕೇಳಬಾರ್ದು ಅದನ್ನೇ ಕೇಳ್ತೇವೆ, ಯಾವುದು ಮರೆತು ಹೋಗಬೇಕು ಅದನ್ನೇ ಮತ್ತೆ ನೆನಪು ಮಾಡಿಕೊಡ್ತೇವೆ. ಅಂದರೆ ಈ ವ್ಯವಸ್ಥೆಗೆ ವಿರುದ್ಧವಾಗಿ ನಾವು ಕೆಲಸ ಮಾಡಿದಾಗ ಪುಣ್ಯ ಪಾಪಗಳು ಹುಟ್ಟುತ್ತದೆ. ಇದಕ್ಕೂ ನಾವು ಹಿಂದೆ ಕೇಳಿದ್ದೇವೆ, ಭಗವಂತಗೆ ಇದು ಯಾವ ಸಂಬಂಧವೂ ಇಲ್ಲ. ಭಗವಂತ ಅವಕಾಶಗಳು ಕೊಡ್ತಾನೆ, ಉಪಯೋಗ ಮಾಡಿಕೊಳ್ಳಬೇಕಾದ ಜೀವಕ್ಕೆ ಸಂಬಂಧಪಟ್ಟದ್ದು. ಸರಿಯಾಗಿ ಉಪಯೋಗ ಮಾಡಬೇಕಾದ ಕಿಂಚಿತ್ ಸಂಸ್ಕಾರ, ಕಿಂಚಿತ್ ಜ್ಞಾನ ಬೇಕು. ಅದು ಎಲ್ಲ ಕಾಲದಲ್ಲೂ ಭಗವಂತ ಎಲ್ಲರಿಗೂ ವ್ಯವಸ್ಥೆ ಮಾಡ್ತಾನೆ. ನನಗೆ ಗೊತ್ತಿಲ್ಲರಿ ಅಂತ ಅನ್ಲಿಕ್ಕಿಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ವ್ಯವಸ್ಥೆ ಮಾಡಿ, ಅವನು ಕೇಳುವುದಿಲ್ಲ ಅಷ್ಟೆ. ಕೇಳದೆ ತಪ್ಪು ಮಾಡಿ ಆಮೇಲೆ ನನಗೆ ಗೊತ್ತಿಲ್ಲ ಅಂತ ಸಮರ್ಥನೆ ಮಾಡಿಕೊಳ್ಳುವಂಥ ಜೀವತೆಗೆ ಏನು ಮಾಡೋಕ್ಕೂ ಆಗೋದಿಲ್ಲ. ಆಮೇಲೆ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಜುನ ಅಂತ ಕೃಷ್ಣ ಹೇಳ್ತಾನೆ. ಈ 2 ದಾರಿಗಳ ಬಗ್ಗೆ ಸರಿಯಾದಂಥ ತಿಳುವಳಿಕೆ ಇದ್ದು, ನೀನು ಹೋಗಬೇಕಾದಂಥ ದಾರಿ ಯಾವುದು ಅಂತ ತಿಳಿದು, ಆಯಾ ಅಭಿಮಾನ ದೇವತೆಗಳ ಜೊತೆಗೆ ಮುಂದಕ್ಕೆ ಸಾಗಬೇಕು. ಆಯಾ ಅಭಿಮಾನ ದೇವತೆಗಳು ಬೇರೆ ಬೇರೆ ಮೆಟ್ಟಲಿನಲ್ಲಿ ಬಂದು ಜೀವವನ್ನು ಮುಂದಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ಕಾರಣದಿಂದ ಅಂತ್ಯಕಾಲದ ಸ್ಮರಣೆಯಲ್ಲಿ ಮಾರ್ಗ ಮತ್ತು ಅಭಿಮಾನ ದೇವತೆಗಳ ಚಿಂತನೆ ಅಗತ್ಯವಾಗಬೇಕಾಗ್ತದೆ. ಅಂತ್ಯಕಾಲದಲ್ಲಿ ನಾವು ಏನು ಚಿಂತನೆ ಮಾಡ್ತೇವೋ, ಲೌಕಿಕವಾದಂಥ ಬೈಕೆಗಳು, ಉಗ್ರ ಚಿಂತೆ, ಶುಕ್ಲ ಚಿಂತೆ, ಕೊನೆ ಕಾಲದಲ್ಲಿ ಅಯ್ಯೋ ನನ್ನ ಮಕ್ಕಳು ಏನಾಗ್ತಾರೋ ಏನೋ ಅಂತ ಅಂದ್ಕೊಳ್ಳೋದು, ನನ್ನ ಹೆಂಡತಿ ಅಥವಾ ಗಂಡ ಇವ್ರನ್ನ ಬಿಟ್ಟು ಹೋಗಬೇಕಲ್ಲ, ಇವ್ರ ಮುಂದೆ ಯಾರು ನೋಡ್ಕೊಳ್ತಾರೆ ಅಂತ ಅವ್ರ ಮೇಲೆ ಪ್ರೀತಿಯ ಆ ಬಾಂಧವ್ಯ ಬೆಳೆಸಿಕೊಳ್ಳೋದು, ಹಣ ಇದಿಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ಇದೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ, ಮಕ್ಕಳು ಹಾಳು ಮಾಡ್ತಾರಲ್ಲ ಅಂತ ಅಂದುಕೊಳ್ಳೋದು. ಅಥವಾ ಉಗ್ರಸ್ವ, ಯಾರೋ ನಮಗೆ ದ್ರೋಹ ಮಾಡಿರ್ತಾರೆ, ಅವನ ಮೇಲೆ ಸೇಡು ತೀರಿಸ್ಕೊಳ್ಳಾಗ ಹೋಗ್ತಿದ್ದೀನಲ್ಲ, ಈ ರೀತಿ ಏನು ಚಿಂತನೆ ಮಾಡ್ತೀವೋ, ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟ ಮೇಲೆ ಭಗವದ್ಗೀತೆ ಆಯಿತು, ಎಲ್ಲ ಕಾಲದ ಪಾಠದ ಅನುಭವವನ್ನು ಪಡ್ಕೊಂಡಿದ್ದಾಯಿತು, ಎಲ್ಲ ಪಡ್ಕೊಂಡ ಮೇಲೆ ಕೂಡ ನಾವು ತಿಳುವಳಿಕೆ ಇಲ್ಲದೇ ಇದ್ದರೆ ಏನಾಗ್ತದೆ? ಒಂದು ವರ್ಷದ ದಿನ ಶಾಲೆಯಲ್ಲಿ ಮೇಸ್ಟರ್ಗಳು ಪಾಠಗಳು ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಮಂತ್ಲಿ ಟೆಸ್ಟು, ವೀಕ್ಲಿ ಟೆಸ್ಟು, ಅಸೈನ್ಮೆಂಟುಗಳು ಎಲ್ಲ ಹೇಳ್ಕೊಡ್ತಾರೆ. ಅಷ್ಟು ಮಾಡಿ ಕೂಡ ಕೊನೆಗೆ ಎಕ್ಸಾಮಿನೇಷನ್ ಫೈನಲ್ ಟೈಮಲ್ಲಿ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದು ಬರೆಯೋದು ಏನಾಗ್ತದೆ? ಫೇಲ್ ಆಗ್ತೇವೆ ಅಷ್ಟೇ. ಈ ಫೇಲ್ ಆದ್ರಲ್ಲಿ ಯಾರ್ದು ದೋಷ? ಟೀಚರ್ ದೋಷ ಅಂತ ಹೇಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ಟೀಚರ್ ಸರಿಯಾಗಿ ಹೇಳಿದ್ರೂ ತಿಳ್ಕೊಳ್ಬೇಕಾದಂಥ ನಮಗೆ ಬಿರಬೇಕು, ನಮ್ಮ ಬಗ್ಗೆ ನಮಗೆ ಕಾಳಜಿ ಬೇಕು. ಟೀಚರ್ಗೆ ಯಾಕಿರ್ತದೆ? ಗೌರ್ಮೆಂಟ್ ಶಾಲೆಗಳಲ್ಲಿ ಟೀಚರ್ ಇಲ್ಲದಂಥ ಸಮಯದಲ್ಲಿ ಹಿಂದೆ, ಇವತ್ತೆಲ್ಲ ಸೋಫಿಸ್ಟಿಕೇಟೆಡ್ ಟೀಚರ್ಸ್ ಇದ್ದಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಇದೆ. ಹಿಂದೆ ಶಾಲೆಗಳಲ್ಲಿ ಟೀಚರ್ಸೇ ಇಲ್ಲ, ಕೊರತೆ. 2-3 ನಾವು ಓದ್ಕೊಳ್ಳೋ ಕಾಲಕ್ಕೆ 2-3 ಸಬ್ಜೆಕ್ಟ್ಗೆ ಟೀಚರೇ ಇಲ್ಲ. ನಾವೇ ಓದ್ಕೊಂಡು ಹೆಂಗೋಪ್ಪ ಫೈಲ್ ಆಗೋಗ್ತೀವಲ್ಲ, ಸರ್ಕಾರ ಹಾಕೋದಿಲ್ಲ ಹಾಗೆಂತೇಳಿ ಸುಮ್ಮನೆ ಬಿಡ್ಲಿಕ್ಕಾಗ್ತದೆ? ನಾವೇ ಓದ್ಕೊಳ್ತಾ ಇದ್ವಿ, ಪಾಸ್ ಆದ್ವಿ. ಹೆಚ್ಚು ಮಾರ್ಕ್ಸ್ ಇವತ್ತು ತೆಗೆದಂಗೆ ಔಟ್ ನಮಗೆ ಬರ್ತಿದ್ದಿಲ್ಲ.
60% ಅಂದರೆ ಅಬ್ಬಾ ಅವತ್ತು ಗ್ರೇಟ್ ಅಂತಿದ್ರು. 60%, ಇವತ್ತು 95% ಅಂದ್ರೆ ಕೂಡ ಯಾರೂ ಗ್ರೇಟ್ ಅನ್ನಲ್ಲ. ಸೊ ಅದು ನಮ್ಮ ಡ್ಯೂಟಿ, ತಿಳ್ಕೊಳ್ಬೇಕಾದ್ದು. ಸೊ ಎಲ್ಲವನ್ನು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ ಭೂಲೋಕದಲ್ಲಿ. ಆದರೆ ಕೆಟ್ಟತನದಿಂದ, ಕೆಟ್ಟ ಅನುಷ್ಠಾನದಿಂದ ಬಂದವನಿಗೆ ಕೂಡ ಈ ಸಮಸ್ಯೆ ನಿಂಗೆ ಯಾಕೆ ಬರ್ತಾ, ಇದರಿಂದ ಪಾರಾಗಬೇಕಾದ್ರೆ ಒಳ್ಳೆ ಕೆಲಸ ಮಾಡು ಅಂತ ಹೇಳುವಂಥ ವ್ಯವಸ್ಥೆ ಕೂಡ ಭಗವಂತ ಮಾಡಿರ್ತಾನೆ. ನನಗೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಸೊ ಅಂಥ ಸಮಯದಲ್ಲಿ, ಅಂತ್ಯಕಾಲದಲ್ಲಿ ಈ ಯಾವುದು ನಾವು ಚಿಂತನೆ ಮಾಡಬಾರ್ದು ಅದನ್ನು ಮಾಡಿದಾಗ ಅದಾಗೆ ಹುಡ್ತೇವೆ. 60 ವರ್ಷ ಮುಗಿತು, 61ನೇ ವರ್ಷದಿಂದ ಮುಂದುವರಿತಾ ಇದ್ದೀವಿ ಅಂತಂದರೆ ಲೌಕಿಕ ವಿಷಯದಲ್ಲಿ ಟಚ್ ಮೀ ನಾಟ್ ಇದ್ದಂಗೆ ಇರಬೇಕು. ಇದ್ದರೂ ಸಂತೋಷ, ಇಲ್ಲದ್ರೂ ಸಂತೋಷ. ಎಲ್ಲ ಕೂಡ ಕಂಪಲ್ಷನ್ ಇರಬಾರ್ದು. 60 ವರ್ಷಕ್ಕೂ ನಾವು ಯಾವುದೂ ಹಿಡಿಸ್ಕೊಡೋದಿಲ್ಲ. ನಮ್ಮ ಉದ್ಯೋಗ, ತಂಟೆ, ಬಿಸ್ನೆಸ್ಗಳಲ್ಲಿ ಇರ್ತೀವಿ. 60 ವರ್ಷ ಆದಮೇಲೆ ಆಮೇಲೆ ಎಲ್ಲರ ಮಕ್ಕಳನ್ನು ನೋಡಿಕೊಳ್ಳೋ ಹಿತೋಪದೇಶಗಳೆಲ್ಲವನ್ನೂ ಶುರು ಮಾಡ್ತೇವೆ. ಆವಾಗ ಸಮಾಜದಿಂದ ಎದುರಾಕೊಳ್ತೇವೆ, ಮಕ್ಕಳಿಂದ ಎದುರಾಕೊಳ್ತೇವೆ. ಆ ಚಿಂತೆಯಲ್ಲಿ ನಾನು ಇಷ್ಟೆಲ್ಲ ಮಾಡಿದೆ, ಇವು ನನ್ನೇ ಅನ್ಲಿಕ್ಕೆ ಬರ್ತಿದ್ದಾನೆ. ಇದೆಲ್ಲ ಚಿಂತೆ ಮಾಡ್ತಾ ಉಗ್ರ ಚಿಂತನೆಯಿಂದ, ಪ್ರೀತಿಯಿಂದ ವ್ಯಾಮೋಹವನ್ನು ಬೆಳೆಸಿಕೊಂಡು, ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ ವ್ಯಾಮೋಹವನ್ನು ಬೆಳೆಸಿಕೊಂಡು ಯಾವಾಗ ಅಂತ್ಯಕಾಲ ಬರ್ತೀವೋ ಗೊತ್ತಿಲ್ಲ. ಸೊ ಆ ರೀತಿ ಚಿಂತನೆ ಮಾಡಿದರೆ ಮತ್ತೆ ಸೇಮ್ ಸಂಸಾರದಲ್ಲಿ ಎಳೆದು ಬರಬೇಕಾಗ್ತದೆ. ಇದು ಡೈರೆಕ್ಟ್. ಇದು ನಾನು ಯಾವುದೋ ಒಂದು ಮಂತ್ರ ಮಾಡಿದ್ದೇನೆ, ಯಾರನ್ನೂ ಒಲಿಸಿಕೊಳ್ಳಿ, ಇದೆಲ್ಲ ಡೈರೆಕ್ಟ್. ಯಾಕೆಂದರೆ ಭಗವಂತನನ್ನು ನಿಜವಾಗೂ ಒಲಿಸಿಕೊಂಡರೆ, ನನ್ನ ಭಕ್ತಿಯನ್ನು, ನಾನು ಮಾಡುವಂಥ ವ್ರತಾಚರಣೆಗಳೆಲ್ಲ ಕೂಡ ಭಗವಂತ ಅಕ್ಸೆಪ್ಟ್ ಮಾಡಿದ ಅಂತ ಇಟ್ಟುಕೊಳ್ಳೋಣ. ಅವಾಗೇನಾಗ್ತದೆ, ನಮ್ಮ ಮನಸ್ಸು ಈ ಲೌಕಿಕ ಬಾಂಧವ್ಯದಲ್ಲಿ ಸಿಗಾಕೊಳ್ಳೋದಿಲ್ಲ. ನಾನು ಪೂಜೆಗಳನ್ನು, ಆಚರಣೆಗಳನ್ನು, ಏಕಾದಶಿಯಾದಿ ಉಪಾಸನೆ ಎಲ್ಲವನ್ನೂ ಮಾಡ್ತಾ ಇದ್ದೇನೆ. ಆದರೆ ಇನ್ನು ಸಾಂಸಾರಿಕ ಜೀವನದ ಮೇಲೆ ಆಸಕ್ತಿ ಇದೆ ಅಂತಂದರೆ ಅಲ್ಲಿ ಭಗವಂತನ ಪ್ರೀತಿಸಿದ್ದಾನೆ ಅಂತ ಹೆಂಗೆ ಅಲ್ಲಿಗೆ ಬರ್ತದೆ? ಬರುವುದಿಲ್ಲ. ಹಾಗಾಗಿ ಇದನ್ನು ತಿಳ್ಕೊಂಡು ಅಂತ್ಯಕಾಲದಲ್ಲಿ ಯಾರು ಸ್ವಾಗತಿಸ್ತಾರೆ, ಹೇಗಿರುತ್ತೆ, ಇದೆಲ್ಲ ತಿಳ್ಕೊಂಡು ಮುಂದುವರಿಬೇಕು ಅಂತ ಹೇಳ್ತಾನೆ. ಎಲ್ಲ ಕಾಲದಲ್ಲೂ ಈ ಉಪಾಯವನ್ನು ಅರಿತು ನಡೆ ಅಂತ ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳ್ತೇನೆ. ಮತ್ತೊಂದು ಶ್ಲೋಕ. ವೇದೇಶು ಯಜ್ಞೇಶು ತಪಶ್ಚೈವ ದಾನೇಶು ಯತ್ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಅಂತ ಹೇಳ್ತಾರೆ. ಇದೆಲ್ಲ ಕೂಡ ಕೇವಲ ಪಾರಾಯಣಕ್ಕೂ ಅಥವಾ ಭಗವಂತನ ಇದನ್ನು ಓದಿಬಿಟ್ರೆ, ಇದರ ಬಗ್ಗೆ ಕಿವಿಯಲ್ಲಿ ಕಿಂಚಿತ್ ಹೋದರೆ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಅನ್ಕೋ. ಭಗವಂತ ಸಂತುಷ್ಟ ಆಗೋದು ನಾವು ತಿಳ್ಕೊಂಡು ಆಚರಣೆ ಮಾಡಿದಾಗೆ. ತಂದೆ ತಾಯಿಗಳು, ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನಪ್ಪ, ದಿನಾಗೂ ಪುಸ್ತಕ ಇಟ್ಕೊಂಡಿರ್ತಾನೆ, ಕೇವಲ ಅವ್ರ ಮುಂದೆ ನಟನೆ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗೋದಿಲ್ಲ. ಮಾರ್ಕ್ಸ್ ಬರಬೇಕು. ಇಲ್ಲ ನನ್ನ ಮಗ ದಿನಾಗೂ ಓದ್ತಾನ್ರಿ, ಆದರೆ ಮಾರ್ಕ್ಸ್ ಮಾತ್ರ ಬರ್ತಾ ಇಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ? ಇನ್ನು ಚಿಂತೆ ಮಾಡ್ತಾರೆ. ಏನು ಉಪಯೋಗ? ದಿನಾಗೂ ಓದ್ಕೊಳ್ದು ಏನು ಉಪಯೋಗ? ಹಾಗೆ ದಿನಾಗೂ ಭಗವಂತನ ಸೇವೆಯನ್ನು ಮಾಡ್ತೇವೆ, ಎಲ್ಲವನ್ನೂ ಮಾಡ್ತೇವೆ. ಆದರೆ ವ್ಯಾಮೋಹಕ್ಕೆ ಒಳಗಾಗಿ, ಲೌಕಿಕ ವ್ಯಾಮೋಹಗಳಿಗೆ, ಕಾಮನೆಗಳಿಗೆ ಒಳಗಾಗಿ ಜೀವನವನ್ನು ಹಾಡು ಮಾಡ್ಕೊಳ್ತಾ ಇದ್ದರೆ ಯಾವ ದೇವರು ಸಂತೋಷ ಪಡ್ತಾನೆ? ಯಾವ ದೇವರನ್ನು ಪ್ರೀತಿಸ್ಲಿಕ್ಕಾಗ್ತದೆ? ತಂದೆ ತಾಯಿಗಳಿಗೆ ಅವರ ಹಿತವನ್ನು ಬಯಸಿ ಏನಾದರೂ ಅವರಿಗೆ ಅನುಕೂಲ, ಅವ್ರು ಏನು ಹೇಳಿದ್ರೆ ಆ ಮಾರ್ಗದಲ್ಲಿ ಹೋದರೆ ಅವ್ರಿಗೆ ಸಂತೋಷ ಆಗುತ್ತೆ ಹೊರತು ಅಪ್ಪ ಅಮ್ಮನ ಮಾತನ್ನು ಬಿಟ್ಟು, ಅದು ಹೇಳ್ತಾರಲ್ಲ, ಅದೇನೋ ಒಂದು ಹಾಡು ಕೂಡ ಇದೆ, ಹೆತ್ತೆ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯ ದಾನವು ಮಾಡಿ ಫಲವೇನು ಅಂತ ಒಂದು ಹಾಡು ಹೇಳ್ತಾರೆ ನೋಡಿ. ಅವರಿಗೆ ನೋಯಿಸಿ ಅವರಿಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಕಾರುಗಳು ಏನು ಕೊಟ್ಟು ಏನು ಉಪಯೋಗ? ಅವ್ರಿಗೇನು ಹ್ಯಾಪಿ ಆಗಲ್ಲ. ಅವ್ರು ಹೇಳಿದಂಗೆ ಕೇಳಿಬಿಟ್ಟು ತುಂಬ ಹ್ಯಾಪಿ ಆಗುತ್ತೆ. ಈಗ ತಂದೆ ತಾಯಿಗಳಿಗೂ ಅಷ್ಟೇ, ಮಕ್ಕಳು ತಂದೆ ತಾಯಿಗಳು ಹೇಳಿ ಮಾತು ಕೇಳಿಬಿಟ್ಟು ತುಂಬ ಹ್ಯಾಪಿ ಆಗ್ತದೆ. ಅಷ್ಟು ಬಿಟ್ಟು ಬೇರೆ ಏನು ಮಾಡಿದ್ರು ಹ್ಯಾಪಿ ಆಗಲ್ಲ ಅವ್ರಿಗೆ. ಹಾಗೆ ಭಗವಂತನ ವರ್ಷನೂ ಅಷ್ಟೇ. ಭಗವಂತನಿಗೆ ನಾವೆಲ್ಲ ಮಕ್ಕಳು. ಭಗವಂತ ಏನು ಹೇಳಿದ್ದಾನೆ ಆ ದಾರಿಯಲ್ಲಿ ಹೋದರೆ ಭಗವಂತ ನಾವು ಭಗವಂತನ ಪ್ರೀತಿಸೋದಲ್ಲ, ಆತನೇ ನಮ್ಮನ್ನು ಪ್ರೀತಿಸ್ಬೇಕು. ಭಗವಂತ ನಮ್ಮನ್ನು ಯಾವಾಗ ಪ್ರೀತಿಸ್ತಾನೆ? ಆತ ಹೇಳಿದ ಮಾರ್ಗದಲ್ಲಿ ಹೋದರೆ ಪ್ರೀತಿಸ್ತಾನೆ. ಈಗ ಭಕ್ತಿ ಅಂತಂಬೋದು ಒನ್ ಸೈಡೆಡು. ಭಗವಂತ ಪ್ರೀತಿಸ್ಬೇಕಲ್ಲ. ಈಗ ನಮಗೆ ಮೋಕ್ಷ ಕೊಡಬೇಕಾದ್ದು ಭಗವಂತ. ತನ್ನ ಹಾದಿಯಲ್ಲಿ ಒಳ್ಳೆಯ ರೀತಿಯಾಗಿ ಯಾವ ಥರದ ಕಷ್ಟಗಳು ಬರದೆ ಈ ಸಂಸಾರ ಚಕ್ರದಲ್ಲಿ ಬಿಡುಗಡೆ ಆಗಬೇಕು ಅಂತಂದರೆ ಅದನ್ನು ಮಾಡೋನು ಯಾರು? ಭಗವಂತ. ಆತ ನಮ್ಮನ್ನು ಪ್ರೀತಿ ಮಾಡಿರ್ತಾನೆ, ನಮಗೆ ಅದು ಬರಲಿಕ್ಕೆ ಸಾಧ್ಯ? ಕೇವಲ ನಮ್ಮ ಅನುಷ್ಠಾನಗಳಿಂದ ಸಾಧ್ಯ ಇಲ್ಲ. ಎಷ್ಟೋ ವ್ರತಾದಿ, ಹೋಮಾದಿ, ಅಶ್ವಮೇಧ ಯಾಗಗಳು ಮಾಡಿದವರು ಕೂಡ ಕೆಳಗೆ ಬಿದ್ದು ಒದ್ದಾಡಿದವರು ಇದ್ದಾರೆ. ನಹುಷ 100 ಅಶ್ವಮೇಧ ಯಾಗದ ಫಲವನ್ನು ಪಡೆದ. ಅದು ಒಳ್ಳೆಯ ಸನ್ಮಾರ್ಗದಲ್ಲ, ದಾರಿ ತಪ್ಪಿದ ಮಾರ್ಗದಲ್ಲಿ. ಅವನಿಗೊಂದು ವರ ಇತ್ತು,
ಯಾರಾದರೂ ಮುಂದೆ ನಿಂತುಬಿಟ್ರೆ ಅವ್ರದ್ದು ಎಲ್ಲ ಅನುಷ್ಠಾನ ಮಾಡಿದಂಥ ಫಲ ಏನಿರ್ತಲ್ಲ ಇವನಿಗೆ ಟ್ರಾನ್ಸ್ಫರ್ ಆಗಿಬಿಡ್ತು. ಕಾಯ್ತಾ ಇರ್ತಿದ್ದ. ಯಾರಾದರೂ ಅಶ್ವಮೇಧ ಯಾಗ ಮಾಡಿದ್ದಾರೆ ಅಂತಂದರೆ ಅವನೇನು ಎಲ್ಲ ಮುಗಿಸಿ ಇನ್ನೇನು ಫಲವನ್ನು ಪಡ್ಕೊಳ್ಬೇಕು ಅಂತ ಅವನು ಮುಂದೆ ಹೋಗಿ ನಿಂತು ಬಿಡ್ತಿದ್ದ. ಅವನ ಫಲಲ್ಲೇ ಇವನಿಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಹಾಗೆ 100 ಅಶ್ವಮೇಧ ಯಾಗಗಳು ಮಾಡಿದಂಥ ಫಲವನ್ನು ಸಿಕ್ತು. ಇಂದ್ರ ಪದವಿ ಕೂತ್ಬಿಟ್ಟ. ಆಮೇಲೆ ಅವನ ಮಾಡಿದಂಥ ಕರ್ಮಗಳಿಂದ ಅವನು ಸರಿಯಾಗಿ, ಯಾಕಂದರೆ ಇಂದ್ರ ಪದವಿಯಲ್ಲಿ ಕೂತಾಗಲಿ ಇಂದ್ರ ಪದವಿಯನ್ನು ಹೇಗೆ ನಡೆಸಬೇಕು ಅಂತ ನಮಗೆ ಎಲಿಜಿಬಿಲಿಟಿ ಇಲ್ಲ ಪಾಪ. ಇಂದ್ರ ಪದವಿ ಅಂತಂದರೆ ಅಲ್ಲಿ ನಾವು ನಾಟ್ಯ ನೋಡೋದು, ಹೆಂಡತಿ ಶಚಿದೇವಿ ಇದೆಲ್ಲ ಬಾ ಅಂತ ಹೇಳೋ ಈ ಥರ ಇದಾಯಿತು ಪಾಪ. ಅದರಿಂದ ದೋಷವನ್ನು ಕಟ್ಟಿಕೊಂಡ ಹೆಬ್ಬಾವಾಗಿ ಭೂಮಿಯಲ್ಲಿ ಬಿದ್ದುಬಿಟ್ಟ. ಈ ಕಥೆಗಳನ್ನ ನಾವು ನೋಡ್ಬೋದು. ಕೇವಲ ಅರಿವು ಇಲ್ಲದೆ ಅನುಷ್ಠಾನಗಳು ಮಾಡೋದ್ರಿಂದ, ಎಷ್ಟು ಅನುಷ್ಠಾನ ಮಾಡಿರೂ ಕೂಡ ಭಗವಂತ ಪ್ರೀತಿ ಮಾಡದೇ ಇದ್ದರೆ ಅದು ಫಲಪ್ರದವಾಗೋದಿಲ್ಲ. ಹಾಗಾಗಿ ಕೇವಲ ಮಾಡೋದ್ರಿಂದನೇ ಭಗವಂತ ಸಂತುಷ್ಟ ಆಗ್ತಾನೆ ಅಂತ ಅಂದ್ಕೊಳ್ಬೇಡಿ. ಭಗವಂತಗೆ ಇಷ್ಟವಾದದ್ದು ಮಾಡಿದರೆ ಸಂತುಷ್ಟ ಆಗ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಫಲ ಪ್ರೀತಿ ಬೇಕಪ್ಪ, ನೀವು ಒಂದು ಹಣ್ಣನ್ನಾದರೂ ಸಮರ್ಪಣೆ ಮಾಡು. ಹಾಗಿಲ್ಲ, ಕಾಶ್ಮೀರಿಂದ ಆ್ಯಪಲ್ಸು, ಊಟಿಯಿಂದ ಇನ್ನೊಂದು, ಎಲ್ಲ ಕಡೆಯಿಂದ ನೀವು ಥರದ ಹಣ್ಣುಗಳನ್ನ ತಂದು ದೇವ್ರ ಮುಂದೆ ಚೆನ್ನಾಗಿ ಶೋ ಇಟ್ಟು ಅದು ಫೋಟೋಗೂ ಕ್ಯಾಮರಾಗೆ ಉಪಯೋಗ ಆಯಿತು, ಭಗವಂತನಿಗೆ ಏನು ಉಪಯೋಗ ಆಯಿತು? ಸೊ ಹೀಗಾಗಬಾರ್ದು ಅಂತಂಬ ಉದ್ದೇಶ. ಹಾಗಾಗಿ ಸಮಸ್ತ ಶಾಸ್ತ್ರಗಳಲ್ಲಿ ಉಪಸಂಹಾರದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲಕ್ಕಿಂತ ತುಂಬ ಉತ್ತಮವಾದದ್ದು ಮಿಗಿಲಾದಂಥ ತಿಳಿವು ಅಂತಂದ್ರೆ ಏನಂತಂದರೆ ಈ ಅಂತ್ಯಕಾಲದ ಚಿಂತನೆ. ಇದು ತುಂಬ ಎಲ್ಲದಕ್ಕೂ ತುಂಬ ಮುಖ್ಯ. ಯಾಕೆಂದರೆ ನಮ್ಮ ಮುಂದಿನ ಜೀವನ ಡಿಸೈಡ್ ಮಾಡೋದೇ. ಓದಿಕೊಂಡ ಮೇಲೆ ಎಕ್ಸಾಮಿನೇಷನ್ ಎಷ್ಟು ಕ್ರುಷಿಯಲ್ ರೋಲ್ ಪ್ಲೇ ಮಾಡ್ತದೋ, ನಾವು ಜೀವನ ಚೆನ್ನಾಗಿ ಮಾಡಿದ್ದೀವಿ ಅಂತಂದರೆ ಕ್ರುಷಿಯಲ್ ರೋಲ್ ಎಕ್ಸಾಮ್ ಏನಂತಂದರೆ ಇದೆ. ಸಮಸ್ತ ಶಾಸ್ತ್ರದಲ್ಲಿ ಯಜ್ಞ, ದಾನ, ತಪಸ್ಸು ಮೂಲಕಗಳ ಏನು ಪುಣ್ಯ ಹೇಳಿದ್ದಾರೋ, ಈ ಅಂತ್ಯಕಾಲದಲ್ಲಿ ಸಾವಿನ ರಹಸ್ಯದ ಅರಿವು ಈ ಎಲ್ಲ ಪುಣ್ಯ ಫಲವನ್ನು ಮೀರಿ ನಿಲ್ತದೆ. ನೀವು ಎಷ್ಟು ಯಜ್ಞ ಮಾಡಿ, ದಾನ ಮಾಡಿ, ತಪಸ್ಸುಗಳು ಮಾಡಿ ಎಷ್ಟು ಪುಣ್ಯ ಬರುತ್ತೆ, ಅದಕ್ಕಿಂತಲೂ 1000 ಪಟ್ಟು ಜಾಸ್ತಿ ಇದು ರಹಸ್ಯ. ಇದು ಏಕೆಂತಂದರೆ ನಿಮ್ಮ ಡೈರೆಕ್ಟ್ ಡಿಸೈಡ್ ಮಾಡೋದೇ ಅದು. ಅಂತ್ಯಕಾಲ ಅಂತಂದರೆ ಯಾವಾಗ ಅಂತ್ಯಕಾಲ ಅಂತ ಯಾರಿಗೂ ಗೊತ್ತಿಲ್ಲ. ಹೀಗೆ ಅಂತ್ಯಕಾಲ ಆಗ್ಬೋದು. ಆದರೆ ನಾವು ಪ್ರತಿ ಕ್ಷಣದಲ್ಲೂ ಭಗವಂತನನ್ನು ನೆನೆಸ್ತಾ ಪ್ರಾಮಾಣಿಕರಾಗಿ ನಿಂತರೆ ಅದು ಅಂತ್ಯಕಾಲ ಒಂದು ವೇಳೆ ಆದರೆ, ಆ ಸಮಯದಲ್ಲಿ ನಮಗೆ ಆ ಭಾವನೆ ಇದ್ದರೆ ನಾವು ಪಾರಾಗೋದಂಗೆ. ಹಾಗಾಗಿ ಇದು ತುಂಬ ರಹಸ್ಯವಾದ ಅರಿವು. ಈ ಎಲ್ಲ ಪುಣ್ಯ ಫಲವನ್ನು ಮೀರಿ ನಿಲ್ಲುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಆದ್ದರಿಂದ ಎಲ್ಲದಕ್ಕಿಂತ ದೊಡ್ಡ ಸಾಧನೆ ಅಂತಂದರೆ ಅಂತ್ಯಕಾಲದ ಚಿಂತನೆ. ಈ ಕಾರಣದಿಂದ ಬದುಕಿನಿಗಿಂತ ಸಾವಿನ ಬಗ್ಗೆ ಹೆಚ್ಚು ಚಿಂತನೆ ಅಗತ್ಯ ಬೇಕಾಗ್ತದೆ. ಸಾವು ಅಮಂಗಳ ಅಲ್ಲ. ನಮ್ಮಲ್ಲಿ ಬೈದು ಬಿಡ್ತಾರೆ, ಸಾವು ಅಂತಂಬ ವರ್ಡ್ ಬಂತಂತಂದರೆ ಏನಾಗಿದೆ, ನನಗೆ ಅಪಚಾರ ಆಗಿದೆ, ಹೀಗೆಲ್ಲ ಯಾಕೆ ಮಾತಾಡ್ತಿದ್ದೆ ಬೆಳಗ್ಗೆ ಕೃಷ್ಣ ಅಂತ ಹೇಳು, ಭಗವಂತ ನೆನೆಸು ಅಂತ ಹೇಳ್ತಾರೆ. ಲೌಕಿಕ ಜೀವನದಲ್ಲಿದ್ದವರಿಗೆ ಸಾವು ಅಮಂಗಳವೇ. ಆದರೆ ನಾವಿಲ್ಲೇ ಪರ್ಮನೆಂಟಾಗಿ ಸೀಟ್ ಇಟ್ಕೊಳ್ಳಿಕ್ಕೆ ಬಂದಿಲ್ಲಲ್ಲ. ಸರ್ಕಾರಿ ಬಸ್ ಆದರೆ ಒಂದು ಖರ್ಚೀಪ್ ಹಾಕಿಬಿಟ್ಟು ನಂದು ಅಂತ ಹಂಗೆ ಅನ್ಲಿಕ್ಕೆ ಬರೋದಿಲ್ಲ, ಖರ್ಚೀಪ್ ಹಾಕ್ಲಿಕ್ಕೆ ಬರೋದಿಲ್ಲ ಭೂಮಿ ಮೇಲೆ ಪರ್ಮನೆಂಟಾಗಿ. ಹಾಗಾಗಿ ಸಾವು ಅಮಂಗಳವಲ್ಲ. ಸಾವು ದುಃಖದ ಅನುಭವ ಎನ್ನುವುದು ನಮ್ಮ ಭ್ರಮೆ. ದೇಹದ ಒಳಗಿರುವಾಗ ಭೌತಿಕ ಶರೀರದಲ್ಲಿ ಎಲ್ಲ ಯಾತನೆ ಜೀವಕ್ಕೆ ಅಂಟಿಕೊಂಡಿರ್ತದೆ. ಸಾವು ಅಂತಂದರೆ ಈ ಸ್ಥೂಲ ಶರೀರದಿಂದ ಬಿಡುಗಡೆ, ಈ ಯಾತನೆಯಿಂದ ಬಿಡುಗಡೆ. ಹೇಳ್ತಾರಲ್ಲ, ಹಳೆಯ ಅಂಗಿ ಹಾಕಿಕೊಂಡರೆ ನಮ್ಮ ಮನಸ್ಸು ಯಾವ ರೀತಿ ಹರಿದೋದ ಅಂಗಿ ಹಾಕೊಂಡು ಇದಿರ್ತದೋ, ಹೊಸ ಅಂಗಿ ಹಾಕ್ಕೊಂಡು ಹೆಂಗಿರ್ತದೆ, ತುಂಬ ಹ್ಯಾಪಿಯಾಗಿರ್ತೇವೆ ನಾವು. ಸೇಮ್ ಹಾಗೆ ಹಳೆಯ ರೋಗಗ್ರಸ್ತವಾದಂಥ, ನಮಗೆ ಯಾವ ಕಾರ್ಯವನ್ನೂ ಮಾಡಲಿಕ್ಕೆ ಸಹಾಯಕಾರಿ ಆಗದಂಥ ಶರೀರದಿಂದ ಹೊರಗೆ ಬಂದು ಹೊಸ ಶರೀರ ಧರಿಸೋದು ಮಂಗಳ ಕಾರ್ಯ ಅಂತ ಹೇಳ್ತಾರೆ. ಅದಕ್ಕೆ ಸಾವು ತುಂಬ ಸುಂದರವಾಗಿದೆ ಎಂದು ಹಿಂದೆ ಹೇಳ್ತಿದ್ರು. ಜ್ಞಾನಿಗಳು ಹೇಗಿರ್ತಾರೆ ಅಂತಂದರೆ, ಹುಟ್ಟಿದ ಅಂತಂದರೆ ಒಂದು ಶರೀರ ಬರುತ್ತೆ, ಆ ಶರೀರ ಸಹಕಾರ ಮಾಡದೇ ಇದ್ರೂ ದುಃಖ ಆಗ್ತಿತ್ತು. ಸಾವಿನಲ್ಲಿ ಆ ಶರೀರವನ್ನು ಬಿಟ್ಟುಕೊಂಡು ಹೊಸ ಶರೀರ ಉಟ್ಕೊಳ್ಳಬೇಕಾಗತ್ತೆ. ಹಾಗಾಗಿ ಸಂತೋಷ ಪಡ್ತಿದ್ರು. ಸಾವು ಅಂತಂದರೆ ತುಂಬ ಹ್ಯಾಪಿ ಆಗ್ತಿದ್ರು. ಅದಕ್ಕೆ ಹಿಂದಿನವರು ಸಾದ್ರೆ ಅಳಬಾರದು ಅಂತ ಹೇಳ್ತಿದ್ರು. ಅದಕ್ಕೆ ಅದು ತುಂಬ ಮಂಗಳವಾದ ಕಾರ್ಯ, ಅದು ಅಳ್ಳೇಬಾರದು. ಇನ್ನು ಕೆಲವೊಂದು ಮುಸ್ಲಿಂ ಸಂಪ್ರದಾಯದಲ್ಲಿದೆ, ಬಟ್ ನಮ್ಮಲ್ಲಿ ಹೋಗಿದೆ. ಯಾಕೆಂದರೆ ಅತಿಯಾದಂಥ ವ್ಯಾಮೋಹ ಬಾಂಧವ್ಯಗಳನ್ನು ಬೆಳೆಸಿಕೊಂಡು ಇನ್ನು ನಾಳೆ ಯಾರ ಗತಿ ಅಂತಂಬೋ ಒಂದು ಭ್ರಮೆಯಿಂದ, ನಾವು ಇಲ್ಲಿ ಕಾಯಂ ಇಲ್ಲಿಗೆ ಬಂದವರು ಅಂತ ಭ್ರಮೆಯಿಂದ ನಮಗದು ನೋವು ಕೊಡುತ್ತೆ. ಆ ಜ್ಞಾನ, ಮುಖ್ಯವಾಗಿ ಜ್ಞಾನ ಅಂತಂದರೆ ಇದರಿಂದ ಹೊರಗೆ ಬರಬೇಕು. ಸಾವು ಯಾವಾಗನ್ನ ಬರಲಿ, ಆದರೆ ಸಾಯೋ ಸಮಯದಲ್ಲಿ ಭಗವಂತ ನೆನೆಸೋಂಗೆ ಸಾಯಬೇಕಷ್ಟೇ. ಏಕೆಂತಂದರೆ ಮತ್ತೆ ಬಸ್ಸಿಗೆ ಅದು ನಿಮಗೆ ಮೋಕ್ಷ ಧರ್ಮ ಪರ್ವದಲ್ಲಿ ಕೂಡ ಇದು ಬಂದಿದೆ.
ಸಾವು ಅಂತಂದ್ರೆ ಹುಟ್ಟು ಅಂತಂದ್ರೆ ಏನು? ಬಸ್ ಹತ್ತೋದು. ಸಾವು ಅಂತಂದರೆ ಬಸ್ ಇಳಿಯೋದು. ಇದರಲ್ಲಿ ಆಡೋದು ಯಾಕೆ? ಬಸ್ ಹತ್ತಿದ್ವಿ, ಸ್ವಲ್ಪ ದೂರ ಪ್ರಯಾಣ ಮಾಡಿದ್ದೀವಿ, ಮತ್ತು ಬಸ್ ಇಳಿದ್ವಿ. ಬಸ್ ಹತ್ತೋದು ಟೆಂಪ್ರರಿ, ಬಸ್ ಇಳಿಯೋದು ಪರ್ಮನೆಂಟ್. ಏಣಿ ಹತ್ಕೊಂಡು ಮೇಲೆ ಹತ್ತೋದು ಟೆಂಪ್ರರಿ, ಇಳಿಯೋದು ಪರ್ಮನೆಂಟ್. ಒಂದು ಬಟ್ಲಿದೆ, ಬಟ್ಲಲ್ಲಿ ಮೇಲೆ ಮುಚ್ಚಿಡ್ತೇವೆ ಅಡುಗೆ ಎಲ್ಲ ಮಾಡಿದ ಮೇಲೆ. ಮುಚ್ಚೋದು ಟೆಂಪ್ರರಿ, ತಿನ್ನಬೇಕಾದ್ರೆ ತೆಗಿಬೇಕಲ್ಲ, ತಿನ್ನಬೇಕಾದ್ರೆ ಫಸ್ಟ್ ತೆಗಿಲೇಬೇಕು, ಹಾಗಾಗಿ ತೆಗಿಯೋದು ಪರ್ಮನೆಂಟ್. ಹಾಗೆ ಹುಟ್ಟು ಟೆಂಪ್ರರಿ, ಸಾವು ಪರ್ಮನೆಂಟಾಗಿ ಆನಂದ ಕೊಡುವಂಥದ್ದು. ಹಾಗಾಗಿ ಇದು ಅಮಂಗಳಕರವಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಸೂಕ್ಷ್ಮ ಶರೀರದಲ್ಲಿರುವಂಥ ಜೀವ ಪಂಚರದಿಂದ ಹೊರಬಂದು ಮುಕ್ತವಾಗಿ ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಯಂತೆ. ನಿಮಗೆ ಜೈನಿಸಮಲ್ಲೂ ಒಂದು ಬರುತ್ತೆ. ಜೈನಿಸಮಲ್ಲಿ ಮೋಕ್ಷ ಅಂತಂದರೆ ಪಂಜರೋನ್ಮುಕ್ತ ಖಗವತ್ ಅಂತ ಹೇಳ್ತಾರೆ. ಒಂದು ಹಕ್ಕಿ ಇದೆ, ಅದಕ್ಕೊಂದು ಹಗ್ಗ ಕಟ್ಟಿಬಿಟ್ಟಿವಿ ಹಗ್ಗ ಕಟ್ಟಿ ಅದಕ್ಕೊಂದು ಕಲ್ಲು ಕಟ್ಟಿಬಿಟ್ಟಿವಿ ಅಂದ್ಕೊಳ್ಳಿ, ಅದು ಮೇಲಕ್ಕೆ ಹಾರೋದಿಲ್ಲ, ಬಂದಕ್ಕೆ ಅದು ಕಲ್ಲನ್ನು ರಿಲೀಸ್ ಮಾಡಿಬಿಟ್ರೆ ಅದು ಆಕಾಶದ ಫ್ರೀಯಾಗಿ ಓಡಾಡ್ಕೊಂಡು ಹೋಗುತ್ತೆ. ಒಂದು ಬೆಲೂನು ಅಷ್ಟೆ, ಹಗ್ಗ ಏನಾದರೂ ಭಾರ ಕಟ್ಟಿದ್ರೇನೆ ಅದು ಇಲ್ಲಿರ್ತದೆ, ಇಲ್ಲದ ಮೇಲಕ್ಕೆ ಆರಾಮ ಹೋಗ್ತದೆ. ಹಾಗೆ ಈ ಸಂಸಾರದಲ್ಲಿ ಶರೀರ ಅಂತಂಬುದು ಒಂದು ಕಲ್ಲಿದ್ದಂಗೆ, ಆ ಕಲ್ಲನ್ನು ಬಿಚ್ಚಿಬಿಟ್ರೆ ಆರಾಮಾಗಿ ಪ್ರಶಾಂತ ಹೋಗ್ತದೆ. ಆದ್ದರಿಂದ ಸೂಕ್ಷ್ಮ ಶರೀರದಲ್ಲಿರುವಂಥ ಜೀವ ಪಂಜರದಿಂದ ಹೊರಗೆ ಬಂದು ಮುಕ್ತವಾಗಿ ಆಕಾಶದಲ್ಲಿ ಹಾರಾಡುವಂಥ ಪಕ್ಷಿಯಂತೆ. ಈ ಕಾರಣದಿಂದ ಸಾವಿನ ಭಯವನ್ನು ಬಿಟ್ಟು ಕೊನೆಯ ಕ್ಷಣದ ಮಂಗಳಕವಾಗಲಿ ಎತ್ತರಕ್ಕೆ ಇರುವಂಥ ದೇವತಾ ಅನುಸಂಧಾನ ನಿರಂತರವಾಗಿ ನಮ್ಮ ಬದುಕಿನಲ್ಲಿ ಇರಬೇಕು ಅಂತ ಭಗವಂತ ಸಂದೇಶವನ್ನು ಕೊಡ್ತಾನೆ. ಇಲ್ಲಿಗೆ ನಮಗೆ ಅಷ್ಟಮೋಧ್ಯಾಯ ಮುಗಿತು. ಈ ಅಧ್ಯಾಯ ತುಂಬ ವಿಶೇಷವಾದ ಅಧ್ಯಾಯ. ಯಾಕೆಂತಂದರೆ ನಮ್ಮ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ ಮಾಡುವಂಥ ಅಧ್ಯಾಯ. ಮುಂದೆ 9ನೇ ಅಧ್ಯಾಯದಿಂದ ಅದನ್ನು ಆ ಒಂದು ಅಂತ್ಯಕಾಲದಲ್ಲಿ ಆ ರೀತಿಯಾದಂಥ ಒಂದು ಭಾವನೆಯನ್ನು ಗಳಿಸಬೇಕು ಅಂದರೆ ಏನು ಮಾಡಬೇಕು ಅಂತಂಬೋದು 9ನೇ ಅಧ್ಯಾಯದಿಂದ ಮತ್ತೆ ಶುರು ಆಗ್ತದೆ. ಬಟ್ 8ನೇ ಅಧ್ಯಾಯದಲ್ಲಿ ಭಗವಂತ ಹೇಳೋದು ತುಂಬ ಸರಳ. ಅಂತ್ಯಕಾಲದಲ್ಲಿ ಮನಸ್ಸಿನಲ್ಲಿ ಏನಿದೆ ಮುಂದೆ ಅದೇ ಆಗ್ತದೆ. ಅಂತ್ಯಕಾಲದಲ್ಲಿ ಏನು ಎಕ್ಸಾಮಿನೇಷನ್ ಬರೆದಾಗ ಏನು ನಮಗೆ ನೆನಪು ಬರ್ತದೆ ಅದು ಪೇಪರ್ ಮೇಲೆ ಇಡ್ತೀವಿ, ಅದರಿಂದ ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಎಕ್ಸಾಮಿನೇಷನ್ ಡಿಸೈಡ್ ಮಾಡಿದಂಗೆ ನಾವು ನಮಗೆ ಆಧ್ಯಾತ್ಮಿಕದ ಒಂದು ಎಕ್ಸಾಮು. ಈ ಒಂದು ಜನ್ಮವನ್ನು ಕೊಟ್ಟು ಒಂದು ಶಾಲೆಗೆ ಒಂದು ತರಗತಿ ಅಂತ ಹೇಳ್ತೀವಲ್ಲ, ಯೂನಿಫಾರ್ಮ್, ಶರೀರ ಎಂಬೋ ಯೂನಿಫಾರ್ಮ್ ಹಾಕಿಕೊಂಡು ಶಾಲೆಗೆ ಬಂದಿದ್ದೇವೆ. ಶಾಲೆಯಲ್ಲಿ ಗುರುಗಳು ಹೇಳಿಕೊಟ್ಟಿದ್ದು, ಜೀವನ ಅನುಭವವನ್ನು ಹೇಳಿಕೊಟ್ಟಿದ್ದು, ಭಗವಂತ ಪ್ರಕೃತಿ ಹೇಳಿಕೊಟ್ಟಿದ್ದು ಎಲ್ಲವನ್ನೂ ಕೇಳ್ತೇವೆ. ನಂಗೆ ಯಾರು ಹೇಳ್ಕೊಡೋದ್ರಿಂದ ಅನ್ಬೇಡಿ, ಪ್ರಕೃತಿಯೇ ಹೇಳಿಕೊಡೋದು. ಪ್ರಕೃತಿಯಿಂದ ನಾವು ಪಾಠ ಕಲಿಬೇಕು. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಚಿತ್ತ ಕೊಟ್ಟಿದ್ದಾನೆ. ನನಗೆ ಭಗವಂತನೇ ಸಾಕ್ಷಾತ್ ಚತುರ್ಮುಖ ಶಂಖಚಕ್ರ ಗದಾಪದ್ಮಗಳನ್ನ ಇಟ್ಟುಕೊಂಡು ಕೇಳು ಅಂತಂದ್ರೆ ಕೂಡ ಆ ಥರ ಆಗಲ್ಲ. ಪ್ರಕೃತಿಯೇ ಹೇಳ್ಕೊಡ್ತದೆ, ಅಥವಾ ಯಾರೊಬ್ಬರಿಗೆ ಮುಖಾಂತರ, ಶತ್ರುವಿನ ಮುಖಾಂತರ ಭಗವಂತ ಹೇಳ್ಕೊಡ್ತಾನೆ. ಯಾವುದೋ ಒಂದು ಚಾನಲಲ್ಲಿ ಭಗವಂತ ನಮಗೆ ಹೇಳ್ಕೊಡ್ತಾನೆ. ಹೇಳಿಕೊಟ್ಟಿಲ್ಲ ಅಂತ ಅಲ್ಲಿಗೆ ಬರೋದೇ ಇಲ್ಲ. ನಂಗೆ ಅವಕಾಶವೇ ಕೊಟ್ಟಿಲ್ಲ, ನಂಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಹೇಳಿಲ್ಲ ದೇವರು ಅಂತ ಅಲ್ಲಿಗೆ ಬರೋದೇ ಇಲ್ಲ. ಯಾಕೆಂದರೆ ಬುದ್ಧಿಬಲ ತುಂಬ ಜಾಸ್ತಿ. ಅವರು ಬುದ್ಧಿಗೆ ಅಭಿಮಾನ ದೇವತೆಗಳು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದು ತಪ್ಪು, ಇದು ರೈಟ್ ಅಂತ ಹೇಳಿಕೊಡ್ತಾ ಇರ್ತಾರೆ. ಬುದ್ಧಿ ನಮಗೆ ಹೇಳ್ತದೆ. ಕದಿಯೋವನಿಗೆ ಕೂಡ ಇದು ತಪ್ಪು ಅಂತ ಗೊತ್ತಿದೆ, ಆದರೂ ಏನು ಮಾಡ್ತಾನೆ, ಒತ್ತಡದಿಂದ ಮಾಡ್ತಾನೆ. ಸಂಸಾರ ಕಟ್ಟಿಕೊಂಡು ಇಲ್ಲದ್ರೆ ಯಾವುದೋ ಒಂದು ಪ್ರಲೋಭಕ್ಕೆ ಒಳಗಾಗಿ ಮಾಡ್ತಾನೆ. ಯಾಕಂದರೆ ಭಿಕ್ಷೆ ಎತ್ತೋದು ಕೂಡ ಒಂದು ಧರ್ಮವೇ, ಅದನ್ನು ಮಾಡ್ಬೋದು. ಕಳ್ತನೆ ಯಾಕೆ ಮಾಡಬೇಕು? ಇನ್ನೊಬ್ಬರನ್ನ ಕದಿಯೋದು ಯಾಕೆ? ನಿಂಗೆ ಇಲ್ಲ ಅಂತಂದರೆ ಭಿಕ್ಷೆ ಬೇಡು, ಇಲ್ಲ ಅದನ್ನು ಪಡೀಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡು. ನಾನು ಪ್ರಯತ್ನ ಮಾಡೋದ್ರಿಂದ ಭಿಕ್ಷೆ ಬೇಡು ಅಷ್ಟೇ, ಕದಿಯೋದು ಅವಶ್ಯಕತೆ ಇಲ್ಲ. ಕೃತಿ ಚೌರ್ಯ, ಹಣದ ಚೌರ್ಯ ಒಳ್ಳೆಯದಲ್ಲ ಅದು. ಹಾಗೆ ಈ ರೀತಿ ಚಿಂತನೆ ಅಂತ್ಯಕಾಲದಲ್ಲಿ ಏನು ಬರುತ್ತೆ ಅದನ್ನು ನಮ್ಮನ್ನು ಡಿಸೈಡ್ ಮಾಡ್ತದೆ. ನಮಗೆ ಸಾತ್ವಿಕವಾಗಿ ಭಗವಂತನೇ ನೀನು ಕೊಟ್ಟ ಡ್ಯೂಟಿಯನ್ನು ನಾನು ಚೆನ್ನಾಗಿ ನಿರ್ವಹಣೆ ಮಾಡಿದ್ದೇನೆ, ಗೊತ್ತಿದ್ದೋ ಗೊತ್ತಿಲ್ಲ ನನಗೆ ಎಷ್ಟು ಕೊಟ್ಟೆ ಅಷ್ಟು ಮಾಡಿದ್ದೇನೆ ಅಂತಂದರೆ ಫರ್ದರ್ ಮತ್ತೆ ಪ್ರಮೋಷನ್, ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾನೆ. ಇಲ್ಲ ಫುಲ್ ಎಲಿಜಿಬಿಲಿಟಿ ಬಂತು, ಎಲ್ಲ ಶಾಲೆಗಳು ಡಿಗ್ರಿ ಎಲ್ಲ ಮುಗೀತು, ಆಯ್ತಪ್ಪ ನಿನಗೆಲ್ಲ ಅರಿವು ಬಂದಿದೆ, ಇನ್ನು ನಿನಗೆ ಅರಿವು ಬಂದ ಮೇಲೆ ಭೂಮಿಗೆ ಹೋಗಿ ಏನು ಮಾಡುತ್ತೆ, ಯಾಕಂದ್ರೆ ನಿನಗೆಲ್ಲ ಗೊತ್ತಿದೆ, ಇನ್ನು ಅಗತ್ಯ ಇಲ್ಲ, ನೀನು ಇಲ್ಲೇ ಇರು ಅಂತ ಮುಂದಿನ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಹಾಗಿಲ್ಲದೆ ಅಂತ್ಯಕಾಲದಲ್ಲಿ ನಾವು ಸರಿಯಾಗಿ ಎಕ್ಸಾಮ್ ಬರಿದೆ, ಪುನರಪಿ ಮರಣಂ ಪುನರಪಿ ಜನನಂ, ಮತ್ತೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಎಕ್ಸಾಮ್ ಬರಿತಾ ಇರಬೇಕು. ನಮಗೆ ಮಾರ್ಚ್ ಹೋದರೆ ಸೆಪ್ಟೆಂಬರ್ ಇದೆ, ಸೆಪ್ಟೆಂಬರ್ ಹೋದರೆ ಮಾರ್ಚ್ ಇದೆ. ಹೀಗೆ ನಮಗೆ ಈಗ ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವು ಅನಂತ ಕಾಲ. ಈಗ ಇನ್ನೂ ನಡೀತಾ ಇರೋದು ವೈವಸ್ವತ ಮಂತ್ರದಲ್ಲಿ 28ನೇ ಮಹಾಯುಗದಲ್ಲಿ 5126 ವರ್ಷ ಆಗಿದೆ. ಇನ್ನು ಭಾಳ ಇದೆ. ಬ್ರಹ್ಮದೇವರಿಗೆ ಇನ್ನು 50 ವರ್ಷವೇ ಆಗಿರೋದು.
ಒಂದು ದಿನ ಅಂತಂದರೆ ಬ್ರಹ್ಮದೇವಿಗೆ 432 ಕೋಟಿ ವರ್ಷ ಆಗಲಿ, ಇನ್ನು ಅನಂತ ಕಾಲ ಇದೆ. ಎಷ್ಟು ಸಲ ಟೇಕ್ ಇಟ್ ಓವರ್ ಟೈಮ್. ಹಾಗಾಗಿ ಭಗವಂತ ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡಲ್ಲ, ನೀನು ಇಷ್ಟು ಒಳಗೆ ಮುಗಿಸ್ಬೇಕು, ಆಮೇಲೆ ಬಂದಿಲ್ಲ ಅಂದರೆ ನೀನು ಅಂದ ತಮಸ್ಗೆ ಹಾಕಿಬಿಡ್ತೇನೆ, ನಿಂಗೆ ಮತ್ತೆ ಈ ಫರ್ದರ್ ಏನು ಅವಕಾಶ ಆ ಥರ ಏನಿರಲ್ಲ. ಎಲ್ಲರಿಗೂ ಕೂಡ ಭಗವಂತ ಅವಕಾಶ ಕೊಡ್ತಾನೆ. ನೀನು ಯಾವಾಗನ ಬರಿತಾ ಇರೋ ಎಕ್ಸಾಮ್, ನೀನು ವಯೋಪರಿಮಿತಿ ಎಷ್ಟು ದಿನ ಎಷ್ಟು ಸಲ ಹುಟ್ಟು ಎಕ್ಸಾಮ್ ಬರಿ ಅಂತ ಹೇಳ್ತಾನೆ. ಈ ರೀತಿ ಇದ್ರ ಬಗ್ಗೆ, ಸಾವಿನ ಬಗ್ಗೆ, ಅಂತ್ಯಕಾಲದವನ್ನ ಬಗ್ಗೆ ನಮಗೆ ಸರಿಯಾಗಿ ಅರಿವು ತಿಳ್ಕೊಂಡಾಗ ನಾವು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ತುಂಬ ಪೂರಕವಾಗ್ತದೆ, ಪ್ರೇರಣೆ ಆಗುತ್ತೆ ಅಂತ ಒಬ್ಬ ವಿಚಾರವನ್ನು ನಾವು ಈ ಅಧ್ಯಾಯದಲ್ಲಿ ಚಿಂತನೆ ಮಾಡಿದ್ವಿ. ಮತ್ತು 9ನೇ ಅಧ್ಯಾಯದಲ್ಲಿ ಈ ರೀತಿಯಾದಂಥ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕಾದ್ರೆ ಯಾವ ರೀತಿ ನಮ್ಮ ವರ್ತನೆ ಇರಬೇಕು, ಭಗವಂತ ಅದಕ್ಕೆ ಸುಲಭವಾದಂಥ ಉಪಾಯವನ್ನು ಏನು ಹೇಳ್ತಾನೆ ಎಂಬುದನ್ನು ಮುಂದಿನ ಮಟ್ಟದಲ್ಲಿ ನಾವು ನೋಡೋಣ. ಮುಂದಿನ ಅಧ್ಯಾಯದಲ್ಲಿ ಇದು ಇವತ್ತಿನ ಪಾಠ. ಇಲ್ಲಿಗೆ ನಾವು ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.